ನಾನು ನಿಮ್ಮ ಧ್ವನಿ ಶಶಾಂಕ್ ಗೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಮೇಜರ್ ವಿಚಾರದ ಕುರಿತಾಗಿ ಚರ್ಚೆಯನ್ನು ನಡೆಸೋಣ. ಸೊ ರಾಜ್ಯದಲ್ಲಿ ಆಗ್ತಾ ಇರುವಂತಹ ವಿಚಾರವನ್ನ ಪ್ರಮುಖವಾಗಿ ಗಮನಿಸುವುದಾದ್ರೆ, ಸರ್ಕಾರ ರಚನೆಯಾಗಿ ಸರಿಸುಮಾರು 2 ವರ್ಷಗಳಾಗ್ತಾ ಬಂತು. ಈಗ ರಾಜ್ಯದ ಪ್ರಮುಖ ವಿಚಾರವನ್ನ ಗಮನಿಸುವುದಾದ್ರೆ, ಹೆಡ್ಲೈನ್ ಆಗಿ ಕಾಣಿಸ್ತಾ ಇರುವಂತದ್ದು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ದರೋಡೆ, ಅತ್ಯಾಚಾರ, ಹಲ್ಲೆ ಮತ್ತು ಕೊಲೆ ಪ್ರಕರಣಗಳು. ಏನಾಗ್ತಿದೆ ಕರ್ನಾಟಕದಲ್ಲಿ ಅನ್ನುವಂತಹ ಪ್ರಶ್ನೆಗಳನ್ನ ಜನಸಾಮಾನ್ಯರು ಕೇಳುವಷ್ಟು ಮಟ್ಟಕ್ಕೆ ಬೆಳೆದಿದೆ. ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅತ್ಯಾಚಾರ ಪ್ರಕರಣ ಆಗಿರ್ಬೋದು, ದರೋಡೆ ಪ್ರಕರಣ ಆಗಿರ್ಬೋದು, ಎಗ್ಗೆ ಇಲ್ಲದೆ ನಡೀತಾ ಇದೆ. ರಾಬರಿ ಬಗ್ಗೆ ಕೇಳಿದ್ರೆ ಬಿಜೆಪಿ ಅವಧಿಯ ಲೆಕ್ಕವನ್ನ ಕೊಡ್ತಾರೆ. ಅತ್ಯಾಚಾರದ ಬಗ್ಗೆ ಕೇಳಿದ್ರೆ ಹಾರಿಕೆಯ ಉತ್ತರವನ್ನು ನೀಡ್ತಾರೆ ಜವಾಬ್ದಾರಿಯುತ ನಾಯಕರುಗಳು. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ವಿಚಾರ ಬಿಟ್ಟಾಕಿ ಸುರಕ್ಷತೆ ವಿಚಾರದಲ್ಲಾದ್ರೂ ಒಂದು ಜವಾಬ್ದಾರಿಯುತ ಹೇಳಿಕೆಗಳು ಬೇಡವಾ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಕರ್ನಾಟಕದಲ್ಲಿ ಕ್ರೈಮ್ ಹೆಚ್ಚಿದೆ ಅಂತ ಹೇಳಿ ಅರಾಜಕತೆ ಸೃಷ್ಟಿಸಿದೆ ಅಂತ ವಿಪಕ್ಷವಾಗಿರುವಂತಹ ಬಿಜೆಪಿ ಈಗ ಟೀಕೆಯನ್ನ ಮಾಡ್ತಾ ಇದೆ ಮತ್ತು ಟ್ರೋಲ್ಗಳನ್ನು ಕೂಡ ಮಾಡ್ತಾ ಇದೆ. ಇದೇ ವಿಚಾರವನ್ನು ಇಟ್ಟುಕೊಂಡು ಕಾಂಗ್ರೆಸ್ ಬಂದ ಬಳಿಕ ರಾಜ್ಯದಲ್ಲಿ ಈ ರೀತಿಯಾದಂತಹ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ, ಹಾಗಂತ ಹೇಳಿ ಬಿಜೆಪಿ ಅವಧಿಯಲ್ಲಿ ಆಗೇ ಇಲ್ವಾ? ಆಗಿದೆ. ಆದ್ರೆ ಈಗ ಇವರು ಟ್ರೋಲ್ ಮಾಡ್ತಾ ಇದ್ದಾರೆ. ಒಂದೇ ಒಂದು ವಾರದಲ್ಲಿ ರಾಜ್ಯದಲ್ಲಿ ಸುಮಾರು 10ರಷ್ಟು ಕ್ರೈಮ್ ಕೇಸ್ಗಳು ನಡೆದಿದೆ. ಸಣ್ಣ ಪುಟ್ಟ ಕ್ರೈಮ್ ಕೇಸ್ ಅಲ್ಲ ರೀ, ಇಡೀ ಪೊಲೀಸ್ ಇಲಾಖೆ, ಇಡೀ ಗೃಹ ಇಲಾಖೆ ತಲೆ ತಗ್ಗಿಸುವಂತಹ ಕ್ರೈಮ್ ಕೇಸ್. ಇದಕ್ಕೇನನ್ನುತ್ತೆ ರಾಜ್ಯ ಸರ್ಕಾರ? ಹಾಗಾದ್ರೆ ಇದು ಕೂಡ ವಿಪಕ್ಷ ಆಗಿರುವಂತಹ ಬಿಜೆಪಿಯ ಮೇಲೆ ಹೊರಿಸುವಂತದ್ದ. ಈ ವಿಚಾರಕ್ಕೂ ಕೂಡ ಚಾಮರಾಜಪೇಟೆ ಆಗಿರ್ಬೋದು, ಬೀದರ್, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಹೊನ್ನಾವರ, ವಿಜಯಪುರ, ಬೆಂಗಳೂರು, ನಾವೇನು KSRTC ಬಸ್ ಸ್ಟ್ಯಾಂಡ್ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ, 1 by 1 ಆಗಿ ಇದಿಷ್ಟು ಕೂಡ ರಾಜ್ಯದ ಪ್ರಮುಖ ನಗರಗಳು, ಈ ನಗರದಲ್ಲಿ ಆಗಿರುವಂತಹ ಕ್ರೈಮ್ ಕೇಸಸ್ಗಳು. ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬಂತು. ಈಗ ಪ್ರಸ್ತುತ ಆಗ್ತಾ ಇರುವಂತಹ ವಿಚಾರವನ್ನು ಗಮನಿಸೋಣ. ಮೊನ್ನೆಯಷ್ಟೇ ಬೆಂಗಳೂರು ಗ್ಯಾಂಗ್ ರೇಪ್ ಕೇಸ್ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿರುವುದಕ್ಕೆ ಗನವೆತ್ತಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿರುವಂತಹ ಹೇಳಿಕೆ, ಏನು ಬಿಜೆಪಿ ಟೈಮಲ್ಲಿ ಆಗೇ ಇಲ್ವಾ? ಅದರ ಅರ್ಥ ಏನು ಸ್ವಾಮಿ? ಬಿಜೆಪಿ ಟೈಮಲ್ಲಿ ಆಯ್ತು, ಕಾಂಗ್ರೆಸ್ ಅಲ್ಲೂ ಕೂಡ ಆಗ್ಬೇಕಂತಲ್ಲ? ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳಾಗಿ ನೀಡುವಂತಹ ಹೇಳಿಕೆನ ಇದು? ಹೆಣ್ಣು ಮಕ್ಕಳಿಗೆ ಬರೀ 2,000 ಫ್ರೀ ಕೊಟ್ರೆ ಸಾಕಾಗೋದಿಲ್ಲ, ಇಂಥ ಅತ್ಯಾಚಾರ ಪ್ರಕರಣಕ್ಕೆ ಸಪೋರ್ಟ್ ಮಾಡುವಂತದ್ದು ಹಾಗಾದ್ರೆ ತಮ್ಮ ಹೇಳಿಕೆ? ದರೋಡೆ, ಕೊಲೆಗಳು ಆಗಾಗ ನಡೀತಾ ಇರುತ್ತೆ, ಮುಂಚಿತವಾಗಿ ನಮ್ಗೆ ತಿಳಿಯೋದಿಲ್ಲ. ಗೃಹ ಸಚಿವರ ಹೇಳಿಕೆ ಇದು. ಏನ್ ಹಾಗಾದ್ರೆ ಯಾರ ಮನೆಗೆ ದರೋಡೆ ಮಾಡ್ತಾರೆ, ಯಾವ ಬ್ಯಾಂಕ್ ಅನ್ನ ದರೋಡೆ ಮಾಡ್ತಾರೆ ಅಂತ ಹೇಳಿ ಗೃಹ ಸಚಿವರಿಗೆ ಲೆಟರ್ ಬರೆದಿಟ್ಟು ಹೋಗ್ಬೇಕಾ? ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವರಾಗಿ ಎಂತ ಹೇಳಿಕೆಗಳನ್ನ ನೀಡ್ತಾರೆ? ಆಕಸ್ಮಿಕ ಇದೇನ್ರಿ? ಇದು ಆಕಸ್ಮಿಕನಾ? ಸಮಾಜಘಾತುಕ ಶಕ್ತಿಗಳ ನಿರ್ನಾಮಕ್ಕೆ ಸರ್ಕಾರದ ಮುಂದಿನ ನಡೆ ಏನು ಅನ್ನುವಂಥದ್ದು ಸ್ಪಷ್ಟಪಡಿಸಲೇಬೇಕು. ಈ ಹಿಂದಿನ ಬಿಜೆಪಿ ಅವಧಿಯಲ್ಲಿ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ, ಆಗಿದೆ. ಅದಕ್ಕೋಸ್ಕರ ಜನ ಅವರನ್ನ ತಿರಸ್ಕಾರ ಮಾಡಿದ್ದಾರೆ, ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ ಈಗ? ಇದೇನಾ ಕರ್ನಾಟಕ ಮಾಡೆಲ್ನ ಅಸಲಿಯತ್ತು ರಾಜ್ಯಕ್ಕೆ? ಮತ್ತೆ ಹೇಳ್ತಾ ಇದ್ದೀವಿ, ಅಭಿವೃದ್ಧಿ ವಿಚಾರ ಬಿಟ್ಟಾಕಿ ಸುರಕ್ಷತೆ ಎಲ್ಲಿದೆ? ರಾಜ್ಯದ ಸುರಕ್ಷತೆಗಿಂತ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, ರಾಜ್ಯದ ಸುರಕ್ಷತೆಗಿಂತ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಕುರ್ಚಿನೇ ಮುಖ್ಯ ಆಗಿದ್ಯಾ? ತಮ್ಮ ಪಕ್ಷದ ಅಧ್ಯಕ್ಷರ ಪಟ್ಟ ಯಾರಿಗೆ, ಮುಖ್ಯಮಂತ್ರಿ ಪಟ್ಟ ಯಾರಿಗೆ, ರಾಜ್ಯಾಧ್ಯಕ್ಷರ ಪಟ್ಟ ಯಾರಿಗೆ? ಇದೇ ಚರ್ಚೆ. ಆಡಳಿತ ಮತ್ತು ವಿಪಕ್ಷಕ್ಕೆ ನೇರ ಸವಾಲು, ಬಿಟ್ಟಾಕಿ ತಮ್ಮ ಪಾಲಿಟಿಕ್ಸ್, ಸ್ಟ್ರೈಟ್ ಅವೇ ಸೇಫ್ಟಿ ಕೊಡ್ರಿ. ಅನುದಾನ ಅಂತೂ ಅದು ಹೇಳೋದಕ್ಕೆ ಆಗದೇ ಇರುವಂತಹ ಮಾತು, ಬಟ್ ಸೇಫ್ಟಿ ಬೇಕು. ಸುರಕ್ಷತೆ ಅನ್ನುವಂಥದ್ದು ರಾಜ್ಯದಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದಕ್ಕೆ ಹೊರಡ್ತಾ ಇದ್ದೀರಾ? ಪೈಪಲ್ಲಿ ಒಂದು ನೀರು ಬರಲಿಲ್ಲ ಅಂತ ಹೇಳಿದ್ರು ಕೂಡ ನಾವು ಪಂಚಾಯತ್ ಅವರನ್ನ ಸಂಪರ್ಕಿಸ್ತೀವಿ, ರಸ್ತೆ ಸರಿ ಇಲ್ಲ ಅಂತ ಹೇಳಿದ್ರೆ ಶಾಸಕರನ್ನ ಹಿಡಿದು ಕೇಳ್ತೀವಿ. ಆದ್ರೆ ಇಡೀ ರಾಜ್ಯವೇ ದರೋಡೆ, ಕೊಲೆ, ಅತ್ಯಾಚಾರದಿಂದ ಮುಳುಗು ಹೋಗಿದೆ. ಯಾರ ಹತ್ರ ಕೇಳ್ಬೇಕ್ರಿ? ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಅವರನ್ನ ಪ್ರಶ್ನಿಸಬೇಕು, ಗೃಹ ಇಲಾಖೆಯನ್ನು ಪ್ರಶ್ನಿಸಬೇಕು. ಆದ್ರೆ ಇವರ ಹೇಳಿಕೆಗಳನ್ನು ಗಮನಿಸಿದ್ರೆ ಏನು, ಇವರು ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಮುಖ್ಯಮಂತ್ರಿಗಳೇ ಅಲ್ವಾ? ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಗೃಹ ಸಚಿವರೇ ಅಲ್ವಾ?
ಬರೀ ಅಧಿಕಾರದ ಒಂದು ಖಾಲಿ ಕುರ್ಚಿಗೋಸ್ಕರ ಗೃಹ ಸಚಿವರ ಕುರ್ಚಿ ಎಷ್ಟು ಇದೆ? ಬೇಕಾದಷ್ಟಿವೆ. ಜನ ಆಯ್ಕೆ ಮಾಡಿರುವಂಥದ್ದು ಈ ಹಿಂದಿನ ಸರ್ಕಾರವನ್ನ ತಿರಸ್ಕಾರ ಮಾಡಿ, ಮತ್ತೊಂದು ಸಲ ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ ಅನ್ನ ಜನ ಆಯ್ಕೆ ಮಾಡಿರುವಂಥದ್ದು ಬಿಜೆಪಿಯನ್ನ ತಿರಸ್ಕಾರ ಮಾಡಿ. ಈ ಹಿಂದೆನೂ ಕೂಡ ಕಾಂಗ್ರೆಸ್ ಇತ್ತು, ಮತ್ತೊಂದ್ಸಲ ಕಾಂಗ್ರೆಸ್ ಅಂತಲ್ಲ, ಬಿಜೆಪಿಯನ್ನ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಓಕೆ ಬಿಜೆಪಿಗಿಂತ ಅಂತ ಹೇಳಿ ತಮ್ಮನ್ನು ಆಯ್ಕೆ ಮಾಡಿರುವಂಥದ್ದು. ಆದ್ರೆ ಈಗ ಇದೇ ಗೃಹ ಸಚಿವರನ್ನ ಟಾರ್ಚ್ ಹಾಕೊಂಡು ಹಗಲೊತ್ತಲ್ಲಿ ಹುಡುಕುವ ಪರಿಸ್ಥಿತಿ ಬಂದಿದೆ ರಾಜ್ಯದ ಜನತೆಗೆ. ಹಗಲೊತ್ತಲ್ಲಿ ಟಾರ್ಚ್ ಹಾಕೊಂಡು ಹುಡುಕಬೇಕು, ಎಲ್ಲಿದ್ದಾರೆ ಗೃಹ ಸಚಿವರು ಅಂತ ಹೇಳಿ. ಒಂದು ವೇಳೆ ಟಾರ್ಚ್ ಬೆಳಕಲ್ಲಿ ಸಿಕ್ಕಿದ್ರು ಕೂಡ ಆ ಅಪ್ಪನ ಹೇಳಿಕೆಯನ್ನ ಕೇಳಿದ್ರೆ ನಮಗೆಲ್ಲ ಮುಂಚಿತವಾಗಿ ಗೊತ್ತಿರೋದಿಲ್ಲ ಅವ್ರು ಯಾವಾಗ ದರೋಡೆ ಮಾಡ್ತಾರೆ ಅಂತ ಹೇಳಿ. ಒಂದು ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಬ್ಯಾಂಕಿನಲ್ಲಿ ದರೋಡೆ ಆಗುತ್ತೆ, ಅದಕ್ಕೆ ವಾಚ್ಮ್ಯಾನ್ ವ್ಯವಸ್ಥೆಗಳಿಲ್ಲ. ಈ ವಿಚಾರವಾಗಿ 1-2 ಘಟನೆಗಳು ಆಗುವಂತಹ ಸಂದರ್ಭದಲ್ಲೇ ಗೃಹ ಇಲಾಖೆಗಳು ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸರ್ವೆ ನಡೆಸಿ ಯಾವ ಬ್ಯಾಂಕ್ಗಳಲ್ಲಿ ವಾಚ್ಮ್ಯಾನ್ ವ್ಯವಸ್ಥೆಗಳಿಲ್ಲ, ಭದ್ರತೆ ವ್ಯವಸ್ಥೆಗಳು ಎಲ್ಲಿ ಲೋಪ ಇದೆ, ಬ್ಯಾಂಕ್ ಯಾರದೊಬ್ಬ ಹೆಸರದ್ದಾಗಿರ್ಬೋದು ಅಥವಾ ರಾಷ್ಟ್ರೀಕೃತನೇ ಆಗಿರ್ಬೋದು, ಆದರೆ ಅಲ್ಲಿ ಠೇವಣಿ ಇಟ್ಟಿರುವಂಥದ್ದು ತಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಜೆಗಳು. ಎಷ್ಟೋ ಜನರಿದ್ದಾರೆ, ಏನು ಕೋಟ್ಯಾಧೀಶರಲ್ಲ ಅಲ್ಲಿ ಬಂದು ತಮ್ಮ ಡೆಪಾಸಿಟ್ ಮಾಡಿರುವಂಥದ್ದು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರುಗಳು. ಈ ವಿಚಾರವಾಗಿ ರಾಜ್ಯ ಸರ್ಕಾರಗಳು ಯಾಕೆ ತುಟಿ ಬಿಚ್ಚುತ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಸೊ ಮೊದಲ 3 ತಿಂಗಳು ಅಧಿಕಾರ ಹಂಚಿಕೆ ಎಲ್ಲ ಆಯ್ತು, ನಂತರದ 3 ತಿಂಗಳುಗಳು ಬರೀ ಗ್ಯಾರಂಟಿ ಗಲಾಟೆ ಎಲ್ಲ ಆಯ್ತು. ಅದಾದ ಬಳಿಕ ಹಗರಣಗಳ ಸರ್ವೆಗಳನ್ನು ನಡೆಸುವಂಥದ್ದಾಯ್ತು, ನಂತರ ಲೋಕಸಭೆ ಎಲೆಕ್ಷನ್, ಬೈ ಎಲೆಕ್ಷನ್, ಇಷ್ಟೇ ಆಯ್ತು. ಇದ್ರ ಜೊತೆಗೆ ಮಹಿಳೆಯರಿಗೆ 2,000 ಫ್ರೀ, 2,000 ಹಣ, ಬಸ್ಸಲ್ಲಿ ಟಿಕೆಟ್ ಫ್ರೀ. ಇದು ಕೊಟ್ಟರೆ ಸಾಕಾಗೋದಿಲ್ಲ ರೀ. ಬೆಂಗಳೂರಲ್ಲಿ ನಡೆದಿರುವಂಥ ರೇಪ್ ಕೇಸ್ ಏನದು? ಇದು ಮಹಿಳೆಯರಿಗೆ ಕೊಡುವಂಥ ಮರ್ಯಾದೆನಾ? ಬಿಜೆಪಿ ಅವಧಿಯಲ್ಲೂ ಕೂಡ ಆಗಿತ್ತು. ಇಂಥ ಉತ್ತರಗಳಲ್ಲ. ನಾವು ಯಾವುದೇ ಸರ್ಕಾರವನ್ನ, ಯಾವುದೇ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಬದಲಾಗಿ ಮಹಿಳೆಯರಿಗೆ ಕೊಡಬೇಕಾದಂಥ ವ್ಯವಸ್ಥೆಗಳನ್ನು ಕೊಟ್ಟರೆ ಸಾಕಾಗೋದಿಲ್ಲ, ಕೊಡಬೇಕಾದಂಥ ಮರ್ಯಾದೆಗಳು ಕೂಡ ಸಿಗಬೇಕು. ರಾಜ್ಯದ ಜನತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಆಗಬೇಕಾಗಿರುವಂತಹ ಅಭಿವೃದ್ಧಿಗಳೇ, ಆದರೆ ಅದನ್ನು ಕೂಡ ನಾವು ಕ್ಷಮಿಸಬಹುದು, ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತೇಳಿ. ಆದರೆ ಸುರಕ್ಷತೆಯ ವಿಚಾರಕ್ಕೆ ಬಂದಾಗ ಫಸ್ಟ್ ಪ್ರಿಫರೆನ್ಸ್ ಬೇಕೇ ಬೇಕು. ನಿಮ್ಮ ಅಭಿವೃದ್ಧಿಗಳನ್ನ ನಂತರವಾದ್ರೂ ಮಾಡ್ಕೊಳ್ಳಿ, ಸುರಕ್ಷತೆ ಅನ್ನುವಂಥದ್ದು ಮೊದಲಾಗಿರಬೇಕು. ಸೊ ಇದೇ ವಿಚಾರವಾಗಿ ಇವತ್ತಿನ ಚರ್ಚೆಯನ್ನು ಕೂಡ ಮುಂದುವರಿಸೋಣ. ಸೊ ನಮ್ಮ ಜೊತೆ ವಿಶೇಷವಾಗಿ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿ ಎಸ್ ಜಯರಾಮ್ ಸರ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಬಿಜೆಪಿಯಿಂದ ವಕ್ತಾರರಾಗಿ ಅರುಣ್ ಶೇಟ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಕಾಂಗ್ರೆಸ್ನಿಂದ ವಕ್ತಾರರಾಗಿ ಲಾರೆನ್ಸ್ ಡಿಸೋಜಾ ಸರ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲನೇದಾಗಿ ಜಯರಾಮ್ ಸರ್, ಏನಾಗ್ತಾ ಇದೆ ಕರ್ನಾಟಕ, ಎತ್ತ ಸಾಗ್ತಾ ಇದೆ ಕರ್ನಾಟಕ? ಬಿಹಾರ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ರಾಬರಿಗಳು, ಅತ್ಯಾಚಾರಗಳು, ರಸ್ತೆಗೆ ಇಳಿಯೋದಕ್ಕೂ ಕೂಡ ಹೆದರ್ತಾರೆ. ಸರ್, ರೀಸೆಂಟ್ ಆಗಿ ನಾನು ಮೊನ್ನೆ ಆದಿತ್ಯವಾರದ ಸಂದರ್ಭದಲ್ಲಿ ಒಂದು ಅನೇಕ ಪ್ರೋಗ್ರಾಮ್ಗಳಿತ್ತು. ಆ ಸಂದರ್ಭದಲ್ಲಿ ಮನೆಯವರು ಹೇಳಿರುವಂಥ ಒಂದು ಸಣ್ಣ ಉದಾಹರಣೆ. ಅವ್ರ ಮನೆಯಿಂದ ಹೊರಗೆ ಹೋಗ್ತಾ ಇಲ್ಲ ಹೆಂಡತಿಯನ್ನು ಬಿಟ್ಟು. ಕಾರಣ ಏನು ಅಂತ ಕೇಳಿದ್ರೆ, ನ್ಯೂಸ್ ನೋಡ್ತಾ ಇದ್ದೀವಲ್ವಪ್ಪ, ಮನೆಯಿಂದ ಹೊರಗೆ ಹೋಗೋದಕ್ಕೆ ಹೆದರಿಕೆ ಆಗ್ತಾ ಇದೆ, ಯಾವಾಗ ಮನೆಗೆ ಬಂದು ದರೋಡೆ ಮಾಡ್ತಾರೆ, ಹೆಂಗಸು ಒಬ್ಬರೇ ಇರುವಂಥದ್ದು, ಅಂದರೆ ಅಷ್ಟರ ಮಟ್ಟಕ್ಕೆ ಭಯ ಹುಟ್ಟುವಂಥ ಪರಿಸ್ಥಿತಿ ಬಂದಿದೆ. ನಾವು ಇವತ್ತಿಗೂ ಕೂಡ ಈ ನೆಲದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಗಡಿಯಲ್ಲಿ ಸೈನಿಕರಿದ್ದಾರೆ ದೇಶವನ್ನು ಕಾಯೋದಕ್ಕೆ ಅಂತ ಹೇಳಿ. ಬಟ್ ಈಗ ರಾಜ್ಯದಲ್ಲಿ ಇರುವಂತಹ ಪೊಲೀಸ್ ವ್ಯವಸ್ಥೆಯ ವಿಚಾರಗಳು ಏನು ಅಂತ ಹೇಳಿ? ಯಾವುದೇ ಒಂದು ಸರ್ಕಾರ ಅದು ಸ್ಥಿರವಾಗಿದ್ದರೆ, ಭದ್ರವಾಗಿದ್ದರೆ, ಅಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ದೃಢವಾಗಿರ್ತದೆ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ನಡೀತಿದೆ, ರಾಜ್ಯದಲ್ಲಿ ಅಧಿಕಾರ ಹಿಡಿದಿರುವಂಥ ಕಾಂಗ್ರೆಸ್ನಲ್ಲಿ ಏನು ನಡೀತಿದೆ, ಅದರ ಒಳಜಗಳಗಳು ಬಿರುಸಾಗಿವೆ. ಇವತ್ತು ಚರ್ಚೆಯ ಆರಂಭದಲ್ಲಿ ತಾವು ಹೇಳಿದರೆ ಗೃಹ ಸಚಿವರನ್ನು ಇವತ್ತು ಹುಡುಕಬೇಕಾಗಿದೆ ಅಂತ. ಸ್ವತಃ ಗೃಹ ಸಚಿವರೇ ನಾನು ಮುಖ್ಯಮಂತ್ರಿ ರೇಸಲ್ಲಿದ್ದೇನೆ ಅಂತ ಹೇಳ್ತಾರೆ. ಹಾಗಿರುವಾಗ ಈ ಡಿನ್ನರ್ ಕೂಟಗಳಲ್ಲೆಲ್ಲ ಮಗ್ನರಾಗಿರುವ ಈ ನಾಯಕರು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಮೇಲೆ ಹೇಗೆ ನಿಗಾ ಇಡಬಲ್ಲರು ಎಂಬ ಪ್ರಶ್ನೆ ಕೂಡ ಎದುರಾಗ್ತದೆ. ಒಂದು ವಿಷಯ ಏನಂದರೆ, ಸರ್ಕಾರಕ್ಕೆ ಬಹಳ ದೊಡ್ಡ ಜವಾಬ್ದಾರಿ ಇರುವಂಥದ್ದು ಜನಕಲ್ಯಾಣ ಯೋಜನೆಗಳ ಜಾರಿ. ತಾವೀಗ ಹೇಳಿದರೆ ಅದು ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಅದನ್ನು ಜನರಿಗೆ ತಲುಪಿಸಿದೆ ಅಂತ ಹೇಳ್ತಾ ಇದೆ. ಆ ಜನಕಲ್ಯಾಣ ಯೋಜನೆಗಳು ಒಂದು ವರ್ಗಕ್ಕೆ ಬಹಳ ಉಪಕಾರಿಯಾಗಿದ್ದರೆ ಇನ್ನೊಂದು ವರ್ಗಕ್ಕೆ ಅದು ಬಹಳ ಅಪಾಯಕಾರಿಯೂ ಆಗಿವೆ. ಇದರ ಜೊತೆ ಅದಷ್ಟು ಮಾತ್ರ ಅಲ್ಲ, ಅಂದರೆ ಜನಕಲ್ಯಾಣ ಯೋಜನೆಗಳನ್ನು ಜಾರಿ ಮಾಡುವ ಮೂಲಕ ನಾವು ಜನರ ಬೆಂಬಲವನ್ನು ಗಳಿಸಿದ್ದೇವೆ, ನಮ್ಮ ಬೆಂಬಲದ ನೆಲೆ ವಿಸ್ತಾರ ಆಗ್ತಿದೆ ಅಂತ ಹೇಳಿ ಅದರ ರಮಾರಮಣೀಯತೆಯಲ್ಲಿ ಮುಳುಗುವಾಗ
ಅದರ ಒಂದು ಸರಕಾರದ ಬಹಳ ಗುರುತರವಾದ ಜವಾಬ್ದಾರಿ ಏನಂತಂದರೆ ತನ್ನ ಭೌಗೋಳಿಕ ವ್ಯಾಪ್ತಿಯಲ್ಲಿ ಜನರಿಗೆ ಸುರಕ್ಷೆಯನ್ನು ಒದಗಿಸುವಂಥದ್ದು. ಇದು ಪೂರ್ಣವಾಗಿ ರಾಜ್ಯ ಸರ್ಕಾರದ್ದೇ ಹೊಣೆ ಆಗಿರ್ತದೆ ಮತ್ತು ಅಲ್ಲಿಯ ಸಂಚಾರದ ವ್ಯವಸ್ಥೆ ಕೂಡ ಅದರ ಜವಾಬ್ದಾರಿ ಆಗಿರ್ತದೆ. ಇವತ್ತು ಏನಾಗಿದೆ ನೋಡಿ, ಯಾಕಂದರೆ ಕಾಂಗ್ರೆಸ್ನಲ್ಲಿರಲಿ ಈಗ BJPಯಲ್ಲೂ ಇರಲಿ, ಎರಡೂ ಒಳಜಗಳಗಳಿಂದ ನರಳ್ತಾ ಇವೆ. ಇಂಥ ಸಂದರ್ಭದಲ್ಲಿ ನಮಗೀಗ ಒಂದು ರಾಜಕೀಯ ಒಂದು ಭೂದೃಶ್ಯವನ್ನು ನಾವು ನೋಡುವಾಗ ನಮಗೆ ಇಲ್ಲೊಂದು ಪ್ರಾದೇಶಿಕ ಪಕ್ಷದ ಗೈರು ಹಾಜರಿ ಬಹಳ ಪ್ರಮುಖವಾಗಿ ಕಾಣ್ತಾ ಇದೆ. ಒಂದು ವೇಳೆ ಪ್ರಾದೇಶಿಕ ಪಕ್ಷ ಇದ್ದಿದ್ದರೆ, ಈಗ ಹಿಂದೆ ಜನತಾದಳ ಇದ್ದಂತೆ ಅಥವಾ ಅದಕ್ಕಿಂತ ಹಿಂದೆ ರೈತ ಚಳವಳಿ ಎಲ್ಲ ಇದ್ದಾಗ ಒಂದು ಚೆಕ್ಮೇಟ್ ಒಂದು ಇದ್ದಿದ್ರೆ ಬಹುಶಃ ಈ ಪರಿಸ್ಥಿತಿ ಉದ್ಭವಿಸ್ತಿರ್ಲಿಲ್ವೋ ಏನೋ ಅಂತ. ರಾಜಕೀಯವನ್ನು ನೋಡುವಾಗ ಎರಡು ಪಕ್ಷಗಳು ಅಂದರೆ ಒಂದು ಇಲ್ಲದ್ರೆ ಅದಕ್ಕೆ ಎದುರಾದ ಪಕ್ಷಗಳು, ಎರಡೇ ಪಕ್ಷಗಳಿದ್ರೆ ಏನಾಗ್ತದೆ, ಅವುಗಳು ಒಳಜಗಳದಿಂದ ಬಳಲ್ತಾ ಇದ್ರೆ ಏನಾಗ್ತದೆ ಅಂತ ಹೇಳೋದಕ್ಕೆ ರಾಜ್ಯದ ಇವತ್ತಿನ ಒಂದು ಪರಿಸ್ಥಿತಿ ಒಂದು ಉದಾಹರಣೆ. ಸಿದ್ದರಾಮಯ್ಯ ಅವರು ಈಗ ರಾಜೀನಾಮೆ ಕೊಡಬೇಕು ಅಂತ ಹೇಳುವ ಆಗ್ರಹ BJPಯವ್ರದ್ದು. ಯಾಕಂದರೆ ಅವರು ಮೂಢ ಹಗರಣವನ್ನು ಕೂಡ ಅವ್ರು ಹೇಳ್ತಿದ್ದಾರೆ. ಹಾಗಾದರೆ ಯಡಿಯೂರಪ್ಪರ ಮೇಲೆ ಪ್ರಕರಣ ಇಲ್ವಾ? ಪೋಕ್ಸೋ ಪ್ರಕರಣದಲ್ಲಿ ಅವರು ಕೂಡ ವಿಚಾರಣೆಯ ಹಾದಿಯನ್ನು ಎದುರಿಸ್ತಾರೆ. ಅಂದರೆ ಎರಡೂ ಪಕ್ಷಗಳು ಕೂಡ ಕಾನೂನಿನ ಭಾರವನ್ನು ಕೂಡ ಹೊತ್ತಿವೆ. ಅಂದರೆ ಅಲ್ಲಿ BJPಗೆ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಭಾರ ಇಲ್ಲದೇ ಇರ್ಬೋದು, ಆದರೆ ಈ ಕಾನೂನಿನ ಟ್ರಯಾಂಗಲ್ ಇದೆಯಲ್ಲ ಅದರಲ್ಲಿ ಎರಡೂ ಪಕ್ಷಗಳ ನಾಯಕರು ಈಗ ಒಳಗೊಂಡು ಬಹಳ ಚಿಂತಿತರಾಗಿದ್ದಾರೆ. ಇತ್ತ ಭಾರತೀಯ ಜನತಾ ಪಕ್ಷಕ್ಕೆ ಏನಾಗಿದೆ ಅಂದರೆ ವಕ್ಫು ಬಹಳ ದೊಡ್ಡ ಅಸ್ತ್ರವಾಗಿ ಸಿಕ್ಕಿತ್ತು ರಾಜ್ಯದಲ್ಲಿ ನಾವು ಹೇಳುವಾಗ. ಆದರೆ ಯತ್ನಾಳು ಉತ್ತರ ಕರ್ನಾಟಕದಲ್ಲಿ ಅಥವಾ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡಿದಂಥ ಒಂದು ಚಳವಳಿಯ ಯಶಸ್ಸನ್ನು BJPಯವರೇ ಮುರಿದ್ರು ಅಂದರೆ ಇನ್ನಲ್ಲಿ ಏನು ಸಾಧ್ಯ ಇದೆ? BJPಯಿಂದ ವಿಪಕ್ಷವಾಗಿ ಅದು ತನ್ನ ಜವಾಬ್ದಾರಿಯನ್ನು ನಿಭಾಯಿಸಬಹುದು ಅಂತೇಳಿ ಒಂದು ತರ್ಕಿಸಲಿಕ್ಕೆ ಸಾಧ್ಯವೇ ಇಲ್ಲದಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದರಿಂದಾಗಿ ಒಟ್ಟು ಇದರ ಪರಿಣಾಮ ಏನಾಗ್ತಿದೆ ಹೇಳಿದರೆ ಜನರ ಮೇಲೆ ಆಗ್ತಿದೆ. ಈಗ ಗೃಹ ಸಚಿವರು ಹೇಳ್ತಾರೆ ಮೊದಲೇ ಹೇಳಿಕೊಂಡು ಬರುವುದಿಲ್ಲ ಅಂತ, ಯಾವುದೇ ದರೋಡೆ ಆಗಲಿ ಯಾವುದೇ ಕುಕೃತ್ಯ ಆಗಲಿ ಅದು ಮೊದಲೇ ಗೊತ್ತಿರುವುದಿಲ್ಲ ಅಂತ. ಆದರೆ ರಾಜ್ಯದಲ್ಲಿ ಒಂದು ಗೂಢಚರ್ಯ ಅಂತ ವ್ಯವಸ್ಥೆ ಇದೆ ಅಲ್ಲ, ಅದು ಯಾಕಿರಬೇಕು? ಇದು ಬಹಳ ಮೂಲಭೂತವಾದಂಥ ಪ್ರಶ್ನೆ ಆಗ್ತದೆ. ರಾಜ್ಯದ ಗೂಢಚರ್ಯೆಯನ್ನು ಸ್ಟ್ಯಾಟಿಕ್ 1 ಆ್ಯಂಡ್ ಸ್ಟ್ಯಾಟಿಕ್ 2 ನಿಭಾಯಿಸ್ತಾರೆ. ಸ್ಟ್ಯಾಟಿಕ್ 1 ಮುಖ್ಯಮಂತ್ರಿ, ಸ್ಟ್ಯಾಟಿಕ್ 2 ಗೃಹ ಸಚಿವರು. ಅವರಿಗೆ ಎಲ್ಲವೂ ಈ ಪೊಲೀಸ್ ಅಧಿಕಾರಿಗಳಿಗೆ ಏನು ಗೊತ್ತಿರ್ತದೋ ಗೂಢಚರ್ಯೆಯಲ್ಲಿ ಕೆಲವು ಅಂಶ ಗೃಹ ಸಚಿವರಿಗೆ ಗೊತ್ತಿಲ್ಲದೆ ಇರ್ಬೋದು. ಯಾಕಂದರೆ ಕವರನ್ನು ಕೊಡೋರು ಗೂಢಚರ್ಯೆಯ ಮುಖ್ಯಸ್ಥರು ಕೊಡುವಂಥದ್ದು ಅದು ರಾಜಕೀಯ ಮಹತ್ವದ ಇದ್ದಿದ್ದರೆ ವಿಷಯಗಳಿದ್ರೆ ಮುಖ್ಯಮಂತ್ರಿಗಳಿಗೆ. ಆದರೆ ಇಡೀ ಪೊಲೀಸ್ ವ್ಯವಸ್ಥೆಯ ಮುಖ್ಯಸ್ಥರಾಗಿ ಗೃಹ ಸಚಿವರು ಗೊತ್ತಿಲ್ಲ, ತನಗೆ ಏನು ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಅದು ಬಹಳ ಸ್ಪಷ್ಟವಾಗಿ ಅವರ ಅಸಮರ್ಥತೆಯನ್ನು ಸೂಚಿಸ್ತದೆ. ಹಾಗಾದರೆ ಅವರು ಹಿಂದೆ ಗೃಹ ಸಚಿವರಾಗಿದ್ದರಲ್ಲ, ಅನುಭವದ ನೆಲೆಯಲ್ಲಾದರೂ ಅವರು ಇನ್ನೂ ಸರಿ ಮಾಡಬೇಕಿತ್ತಲ್ಲ. ಈಗ ಗೋವುಗಳ ಮೇಲೆ ಹಲ್ಲೆ, ಇವತ್ತು ನಿನ್ನೆ ಅವರು ಹೇಳ್ತಾರೆ ಅದು ವಿಷಾದದ ಘಟನೆ ಅಂತ ಹೇಳ್ತಾರೆ. ಅಂದರೆ ಈಗ ಅವರು ಆ ಕೆಲಸದ ಬಗ್ಗೆ ಒಂದು ಚೂರು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ತನಕ ಡಿನ್ನರ್ ಮೀಟಿಂಗ್ಗಳೇ, ಯಾಕಂದರೆ ಕುರ್ಚಿಯ ಮೇಲೆ ಟವೆಲ್ ಹಾಸುವುದೇ ಮುಖ್ಯ ಆಯಿತು. ಇಂಥ ಪರಿಸ್ಥಿತಿಯಿಂದಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮೇಲೆ ಒಂದು ನಿಗಾ ಅಂತ ಹೇಳೋದು ಇಲ್ಲಾಗಿದೆ, ಅದರ ಗೈರುಹಾಜರಾಗಿದೆ. ಓಕೆ, ಲಾರೆನ್ಸ್, ಈಗ ಈ ವಿಚಾರಕ್ಕೆ ನೋಡೋದಾದ್ರೆ ಕಾಂಗ್ರೆಸ್ನ ನಾಯಕರುಗಳು ತಮ್ಮ ಕರ್ತವ್ಯವನ್ನ ಮರೆತು ಕುರ್ಚಿಯ ವಿಚಾರದಲ್ಲಿ ಅಥವಾ ಪ್ರಮುಖವಾಗಿ ಹೇರಿಕೆ ಉತ್ತರಗಳನ್ನು ನೀಡುವಂಥದ್ದು ಹೆಚ್ಚಾಗ್ತಾ ಇದೆಯಾ ಅಂತ ಹೇಳಿ? ಇಲ್ಲ, ಈಗ ನೀವೊಂದು ರಾಜ್ಯದಲ್ಲಿ ಸುರಕ್ಷತೆ ಬಗ್ಗೆ ಕಾಂಗ್ರೆಸ್ಗೆ ಕುರ್ಚಿನ ಮುಖ್ಯವಾಯಿತು ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ಯಾವುದೇ ಒಂದು ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಪ್ರಕರಣ ನಮಗೆ ಮಾಹಿತಿದು ಯಾವುದೂ ಆಗಿರಲಿಲ್ಲ. ಆದದ್ದು ಯಾವುದು ಪ್ರಕರಣಗಳು ನಡೀತದೆ ಅದನ್ನು ತನಿಖೆಗೊಳಪಡಿಸಿ ಅದರ ಆರೋಪಿಗಳನ್ನು ಹಿಡಿಯುವಂಥ ಕೆಲಸವನ್ನು ಪ್ರತಿ ಸರ್ಕಾರಗಳು ಮಾಡ್ತದೆ. ಅದರ ರಾಜಕೀಯ ಮಾಡುವುದಲ್ಲ. ಅದು ವೈಫಲ್ಯ ಅಂತ ಹೇಗೆ ಹೇಳ್ತೀರಿ? ಈಗ ರಾಜಕೀಯವಾಗಿ ಈ ಒಂದು ಪಕ್ಷ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ಪ್ರಕರಣವು, ಈಗ ನೀವು ದೇಶದಲ್ಲಿ ಇರುವ ರಾಜ್ಯಗಳಲ್ಲಿ ರಾಜ್ಯಕ್ಕೆ ಕ್ರೈಮ್ ರೇಟಲ್ಲಿ ಇರುವುದು ಕೊನೆಯ ಸ್ಥಾನ, ಕೇವಲ 4.5%. 4.5% ಮಾತ್ರ ಪ್ರಕರಣ ರಾಜ್ಯದಲ್ಲಿ ದಾಖಲಾಗ್ತಾ ಇರುವಂಥದ್ದು ದೇಶಕ್ಕೆ ಕಂಪೇರ್ ಮಾಡಿದರೆ. ಅದು ಹೆಚ್ಚಿನ ಪ್ರಕರಣಗಳು ದಾಖಲಾಗಿರುವಂಥದ್ದು BJP ಇರುವ ಸರ್ಕಾರಗಳಲ್ಲಿ, BJP ಆಡಳಿತದಲ್ಲಿರುವಂತಹ ಸರ್ಕಾರ, ರಾಜ್ಯ ಸರ್ಕಾರಗಳಲ್ಲಿ. ಅದನ್ನು ಆ BJP ಅವರ ವೈಫಲ್ಯ ಅಂತ ಹೇಳಲಿಕ್ಕೆ ಆಗ್ತದ? ಅಪರಾಧ ಪ್ರಕರಣಗಳು ಅಪರಾಧವನ್ನು ಯಾರು ಮಾಡ್ತಾರೆ, ಅದು ಯಾವುದೇ ವ್ಯಕ್ತಿ ಆಗಿರ್ಬೋದು, ಅವರಿಗೆ ಧರ್ಮನೂ ಇಲ್ಲ, ಜಾತಿನೂ ಇಲ್ಲ, ಪಕ್ಷನೂ ಇಲ್ಲ, ಸರ್ಕಾರಗಳು ಇಲ್ಲ, ಅವರು ಅಪರಾಧ ಪ್ರಕರಣಗಳ ಟೀಮ್ ಆಗಿ ಮಾಡ್ತಾರೆ. ಯಾರು ಒಬ್ಬೊಬ್ಬರು ಈ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗುವುದಿಲ್ಲ, ಒಂದು ಟೀಮ್ ಆಗಿ. ಅದಕ್ಕಿಂತ ವ್ಯವಸ್ಥೆ ಇದೆ.
ಈಗ ನಾವು ಚರ್ಚೆ ಮಾಡಬೇಕಾಗಿರೋದು ಈಗ ನಡೆದಂತ ಕೆಲವೊಂದು ಪ್ರಕರಣಗಳನ್ನು ಗಮನಿಸಿದರೆ, ಈಗ ಜಿಲ್ಲೆಯಲ್ಲಿ ನಡೆದಂತ ಒಂದು ಬ್ಯಾಂಕ್ ದರೋಡೆ ಪ್ರಕರಣ ಆಗಿರ್ಬೋದು, ಕಂಪೇರ್ ಮಾಡಿದ್ರೆ ಆ ಪ್ರಕರಣ ಆಗ್ಬಾರ್ದಿತ್ತು. ಆದ್ರೆ ಅಂತ ಪ್ರಕರಣಗಳು ಜಿಲ್ಲೆಗೆ ಹೋಲಿಸಿದ್ರೆ ಬಹಳ ಕಮ್ಮಿ. ಇಲ್ಲದೆ ತಿಂಗಳಿಗೊಮ್ಮೆ, ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಪ್ರತಿ ಸ್ಟೇಷನ್ಗಳಲ್ಲಿ ದರೋಡೆಗಳಾಗ್ತಾ ಇತ್ತು. ಪ್ರತಿ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ದರೋಡಾದಂತಹ ಪ್ರಕರಣಗಳಿದೆ. ಮನೆಗೆ ಕಳ್ಳರು ನುಗ್ಗಿ ಬರುವಂಥದ್ದು, ಬಂಗಾರವನ್ನು ಎತ್ತುಕೊಂಡು ಹೋಗುವಂಥದ್ದು, ಹಣವನ್ನು ದೋಚಿಕೊಂಡು ಹೋಗುವಂಥದ್ದು, ಎಲ್ಲ ಪ್ರಕರಣಗಳು, ಎಷ್ಟೋ ಪ್ರಕರಣಗಳು ಈಗ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಅದರ ಸಂಖ್ಯೆ ತುಂಬಾ ಕ್ಷೀಣ. ರಾಜ್ಯದಲ್ಲಿ ಕಂಪೇರ್ ಮಾಡಿದ್ರು ಸಹ ತುಂಬಾ ಕ್ಷೀಣ. ಆದ್ರೆ ಬೇರೆ ರೀತಿಯ ಅಪರಾಧ ಪ್ರಕರಣಗಳು ಹೆಚ್ಚಿಗೆ ನಡೀತಾ ಇದೆ. ಈಗ ನೇರವಾಗಿ ಮನೆಗೆ ನುಗ್ಗಿ ದರೋಡೆ ಮಾಡುವುದಕ್ಕಿಂತ ಹೆಚ್ಚಾಗಿ ಸೈಬರ್ ಕ್ರೈಮ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಅವ್ರು ಹೆಚ್ಚಾಗಿ ಸೈಬರ್ ಕ್ರೈಮ್ ಪ್ರಕರಣಗಳನ್ನು ಮಾಡುವವರು ಈ ಜಿಲ್ಲೆಯಲ್ಲೇ ಇರೋದಿಲ್ಲ, ಈ ರಾಜ್ಯದಲ್ಲೇ ಇರೋದಿಲ್ಲ, ಈ ದೇಶದಲ್ಲೇ ಇರೋದಿಲ್ಲ, ವಿದೇಶಗಳಲ್ಲಿ ಕೂತ್ಕೊಂಡು ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ. ನಾವಿದನ್ನು ರಾಜಕೀಯ ಮಾಡುವುದಕ್ಕಿಂತ ಎಲ್ಲಿ ಲೂಪ್ ಹೋಲ್ ಇದೆ, ಯಾವ ಪ್ರಕರಣಗಳು ಯಾವ ಸಂದರ್ಭದಲ್ಲಿ ಆಯ್ತು, ಯಾತಕ್ಕೋಸ್ಕರ ಆಯ್ತು, ಅದನ್ನು ಸರಿಪಡಿಸಲಿಕ್ಕೆ ನಮ್ಮ ಯಾವುದು ಕರ್ತವ್ಯಗಳು ಅಥವಾ ಸಜೆಷನ್ಗಳೇನು, ಇದರ ಬಗ್ಗೆ ಪಕ್ಷಗಳು ಚರ್ಚೆ ಮಾಡಬೇಕು ಬಿಟ್ಟು ಅವರು ಕುರ್ಚಿಗೋಸ್ಕರ ಮಾಡಿದ್ದಾರೆ. ಯಾರನ್ನು ಹೇಳಿ ಯಾರು ಪ್ರಕರಣಗಳನ್ನು ಅದು ಅಪರಾಧ ಪ್ರಕರಣಗಳನ್ನು ಮಾಡುವುದಿಲ್ಲ. ಬಿಜೆಪಿಯವರು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅಪರಾಧ ಪ್ರಕರಣಗಳು ಅಥವಾ ಇಂತಹ ಕೊಲೆಗಳು ಅಥವಾ ಪ್ರಕರಣಗಳು ಆಗ್ಲಿಲ್ವಾ? ಬಿಜೆಪಿ ನಾಯಕರೇ ಭಾಗಿಯಾದಂತ ಪ್ರಕರಣಗಳಿಲ್ವಾ? ರಾಜಕೀಯ ಮಾಡೋದನ್ನು ಬಿಡಬೇಕು. ಏನಾಗಬೇಕಿತ್ತು? ಈಗ ಬ್ಯಾಂಕ್ ದರೋಡೆ ಆಯ್ತು, ಯಾಕೆ ಆಗ್ಬಾರ್ದು, ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬೇಕು, ಯಾವ ಸಜೆಷನ್ಗಳನ್ನು ಕೊಡಬೇಕು, ಒಬ್ಬ ಶಾಸಕನಾಗಿ, ಒಬ್ಬ ಚುನಾಯಿತ ಜನಪ್ರತಿನಿಧಿಯಾಗಿ, ಒಬ್ಬ ಸಂಸದರಾಗಿ ಅದು ಯಾವ ರೀತಿ ಮಾಡಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು. ಈ ರೀತಿ ಆಗ್ಬಾರ್ದು, ನಮ್ಮ ಜಿಲ್ಲೆಗೆ ಈ ರೀತಿಯ ಪ್ರಕರಣಗಳು ಆಗ್ಬಾರ್ದು. ನನ್ನ ಸಜೆಷನ್ ಏನು, ನನ್ನ ಒಂದು ಅದಕ್ಕೆ ಒಂದು ನನ್ನ ಮನಸ್ಸಿನ ಒಂದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು, ನನ್ನ ಸಜೆಷನ್ ಇದು. ಇದನ್ನು ಇಂಪ್ಲಿಮೆಂಟ್ ಮಾಡಿ. ಈ ರೀತಿಯ ಚರ್ಚೆಗಳಾಗಬೇಕು. ಆ ಸಂದರ್ಭದಲ್ಲಿ ಮಾತ್ರ ಇಂತಹ ಪ್ರಕರಣಗಳು ಕಡಿಮೆ ಆಗ್ತಾ ಹೋಗ್ತದೆ. ಅಲ್ಲ ಲಾರೆನ್ಸ್ ಅವರೇ, ಈಗ ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರ್ ಅವರು ಹೇಳಿರುವಂತಹ ಹೇಳಿಕೆಯು ಮತ್ತು ಇವತ್ತಿನ ಪ್ಯಾನಲ್ ಅಲ್ಲಿ ತಾವು ಹೇಳುವಂತಹ ಹೇಳಿಕೆಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ತಾವು ಕೂಡ ಹೇಳ್ತಾ ಇದ್ದೀರಿ ನಮ್ಗೇನು ಗೊತ್ತಾಗ್ತಾ ಇದೆಯಾ ಕ್ರೈಮ್ ಈ ತರ ಆಗ್ಬೋದು ಅಂತ ಹೇಳಿ, ಅಥವಾ ಬಿಜೆಪಿ ಅವಧಿಯಲ್ಲಿ ಆಗೇ ಇಲ್ವಾ ಅಂತ ಹೇಳಿ ತಾವು ಕೇಳ್ತಾ ಇದ್ರ. ಅದ್ರ ಅರ್ಥ ಏನು? ಸಿಎಂ ಸಿದ್ದರಾಮಯ್ಯ ಅವರು ಕೇಳಿರುವಂತಹ ಹೇಳಿಕೆ ಏನು? ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಾಗ ಯಾಕೆ ಬಿಜೆಪಿ ಅವಧಿಯಲ್ಲಿ ಆಗಿಲ್ವಾ ಅಂತ ಹೇಳಿ ಉತ್ತರ ನೀಡುವುದರ ಬದಲಾಗಿ ಇಲ್ಲ ಅವರನ್ನ ಹೆಡೆಮುರಿ ಕಟ್ತೀವಿ, ಯಾರೇ ಆಗಿದ್ರು ಅವರನ್ನು ಬಂಧನ ಮಾಡ್ತೀವಿ ಅಂತ ಹೇಳಿಕೆ ನೀಡಿ, ಅದು ಬಿಟ್ಟು ಬಿಜೆಪಿ ಅವಧಿಯಲ್ಲಿ ಆಗಿಲ್ವಾ ಅಂತ ಹೇಳಿದ್ರೆ ಏನು ಕಾಂಗ್ರೆಸ್ ಅವಧಿಯಲ್ಲೂ ಕೂಡ ಆಗ್ಲೇಬೇಕು ಅಂತಲ್ಲ? ಇಲ್ಲ, ಆಗಲ್ಲ. ನೀವು ಏನು ಮಾಡಿದ್ದೀರಿ, ಆ ಉಳಿದ ಹೇಳಿಕೆಗಳನ್ನು ನೀವು ತಗೊಳ್ಳೋದಿಲ್ಲ. ನಾವು ಎಡೆಮುರಿ ಕಟ್ತೇವೆ, ಕಮಿಷನರ್ ಅವರಿಗೆ ಹೇಳಿದ್ದೇವೆ, ಮೀಟಿಂಗ್ ಮಾಡಿದ್ದೇವೆ. ಈಗ ಮಂಗಳೂರಿನಲ್ಲಿ ನಡೆದಂತ ದರೋಡೆ ಪ್ರಕರಣದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲೆಯಲ್ಲಿ ಪ್ರವಾಸದಲ್ಲಿದ್ರು. ಜಿಲ್ಲೆಯ ಪೊಲೀಸ್ ಕಮಿಷನರ್ ಅವರನ್ನು ಕರೆದು ಮೀಟಿಂಗ್ ಮಾಡಿ ಕೂಡಲೇ ತನಿಖೆ ಮಾಡಬೇಕು, ಆರೋಪಿಗಳನ್ನು ಹಿಡಿಬೇಕು ಅಂತ ಟೀಮ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡಿದರೆ ಸಕ್ಸಸ್ ಆಗಿದ್ದಾರೆ. ಅದನ್ನು ಹೇಳ್ಬೇಕಲ್ಲ. ಅದು ಒಂದು ನಿಮಿಷ, ಅದು ಹೇಳ. ಈಗ ನೋಡಿ, ಅದು ಒಂದು ಸೆಂಟೆನ್ಸ್ ಅನ್ನು ಹೇಳಿರುವಂತ ಸಿದ್ದರಾಮಯ್ಯ ಏನಂತ, ಮುಂದೆ ಹಿಂದೇನು ಆಗ್ಲಿಲ್ವಾ ಅದನ್ನು ಮಾತ್ರ ನೀವು ಹೇಳ್ತೀರಿ. ಅಲ್ಲಿ ಮೀಟಿಂಗ್ ನಡೆದಿದ್ದಾರೆ, ಮೀಟಿಂಗ್ ನಂತರ ಪೊಲೀಸ್ ಕಮಿಷನರ್ ಟೀಮ್ ಅನ್ನು ಮಾಡಿ ಆ ಪ್ರಕರಣವನ್ನು ಭೇದಿಸಿ ಆರೋಪಿಗಳನ್ನು ಹಿಡಿದು ಒಳಗಾಕಿದ್ದಾರೆ. ಅದನ್ನು ಹೇಳೋದೇ ಇಲ್ಲ. ಅದನ್ನು ಹೇಳ್ಬೇಕಲ್ಲ. ಯಾವ ಕೋಟೆಕಾರ್ ಪ್ರಕರಣ? ಹೌದು, ಅದನ್ನು ಹೇಳ್ಬೇಕಲ್ಲ. ಈ ಹಿಂದಿನ ನಿನ್ನೆ ಮತ್ತು ಮೊನ್ನೆ ಎರಡೂ ಜನಧ್ವನಿಯನ್ನು ಗಮನಿಸಿ, ಎರಡು ಜನಧ್ವನಿಯಲ್ಲೂ ಕೂಡ ಎಂಟೈರ್ ಕೋಟೆಕಾರ್ ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಿನ್ ಟು ಪಿನ್ ಆಗಿ ಮಂಗಳೂರಿಗೆ ಸಂಬಂಧಪಟ್ಟಂತ ಮಾಧ್ಯಮಗಳಲ್ಲಿ ನಮ್ಮ ಟಿವಿ ಹೊರತುಪಡಿಸಿ ಬೇರೆ ಯಾವುದೇ ಮಾಧ್ಯಮದಲ್ಲಿ ಹೋಗಿಲ್ಲ. ಇದನ್ನ ಸುದ್ದಿ ಮಾಡಿಲ್ಲ ಅಂತ ಹೇಳಿದ್ರೆ 2 ದಿವಸಗಳಿಂದ ಅದೇ ಈಗ ನೀವು ಹೇಳಿಲ್ಲ. ನಾನೇ ನಿನ್ನೆ ಮಾಡಿದ್ರೆ ಅಂತ ಹೇಳಿ ನಾನು ನೋಡ್ಲಿಲ್ಲ. ಅದು ನೀವೇನ್ ಹೇಳಿದ್ರಿ? ಈಗ ಹೇಳೇ ಇಲ್ಲ. ಇದು ಕಮಿಷನರ್ ಹೇಳ್ಬೇಕಿತ್ತು, ಅಧಿಕಾರಿಗಳು ಹೇಳ್ಬೇಕು ಅಂತ ಹೇಳಿದ್ರಲ್ಲ. ನೀವು ಹೇಳಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದ್ರೆ ನಾನು ಹೇಳೋದು, ನೀವು ಚರ್ಚೆ ಮಾಡುವಾಗ ಮಂಗಳೂರಿನ ಪ್ರಕರಣ ಭೇದಿಸಿದ್ರೆ ನೀವೆಲ್ಲ ಚರ್ಚೆಯಲ್ಲಿ ಹೇಳಿಲ್ಲ. ನೀವು ಹೇಳಿದ್ರೆ ನಾನು ಮಾತ್ರ ಹೇಳ್ತಿರ್ಲಿಲ್ಲ. ನೀವು ಚರ್ಚೆ ನೀವು ಹೇಳಿದ್ರೆ ನಾನು ಆ ಮಾತನ್ನು ಹೇಳ್ತಾ ಇರಲಿಲ್ಲ. ಹೇಳಿದ ಕಾರಣ ನಾನು ಹೇಳಿದೆ, ಅದನ್ನು ಹೇಳ್ಬೇಕಿತ್ತು. ಅಲ್ಲ, ಈಗ ಮಾಧ್ಯಮದವರ ಪ್ರಶ್ನೆ ಇರುವಂತದ್ದು, ಒಂದು ಮನೆಯಲ್ಲಿ ಏನಾದ್ರೂ ತೊಂದರೆ ಆದಾಗ ಆ ಮನೆ ಯಜಮಾನನ ಬಳಿ ಕೇಳ್ತಾರೆ, ಎಷ್ಟೇ ಚಿಕ್ಕ ಮಗು ಆದ್ರೂ ಕೂಡ. ಅದೇ ಪ್ರಶ್ನೆಯನ್ನ ನಾವು ಮಾಡ್ತಾ ಇರುವಂತದ್ದು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸಾಲು ಸಾಲು ಪ್ರಕರಣಗಳು ಬರ್ತಾ ಇದೆ. ಮುಖ್ಯಮಂತ್ರಿ ಅವರ ಬಳಿ ಕೇಳದೆ ಇದಕ್ಕೆ ಸಂಬಂಧಪಟ್ಟಂತ ಗೃಹ ಇಲಾಖೆ ಉತ್ತರಿಸಿದೆ. ಇನ್ನು ಯಾರ ಬಳಿ ಕೇಳಬೇಕು? ಯಾರು ಇದಕ್ಕೆ ಉತ್ತರಿಸಬೇಕು? ಸಾಲು ಸಾಲು ಪ್ರಕರಣ ಇದೆ. ಚಾಮರಾಜಪೇಟೆ ಆಗಿರ್ಬೋದು, ಬೀದರ್, ಮಂಗಳೂರು, ಹುಬ್ಬಳ್ಳಿ, ಹಲವು ಪ್ರಕರಣ ಇದೆ. ಇದಕ್ಕೆಲ್ಲ ಯಾರು ಹೊಣೆ? ಒಂದೆರಡು ಪ್ರಕರಣ ಆಗಿದ್ರೆ ಮಾಧ್ಯಮದವರು ಅಥವಾ ಜನರು ಇದ್ರ ಬಗ್ಗೆ ಯಾರು ಪ್ರಶ್ನೆಯನ್ನು ಮಾಡ್ತಾ ಇರಲಿಲ್ಲ. ಸಾಲು ಸಾಲು ಪ್ರಕರಣಗಳು ಬರ್ತಾ ಇರೋದ್ರಿಂದ ಈ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು. ಎಸ್ ಅರುಣ್ ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೀ ಆಡಳಿತ ಪಕ್ಷಗಳು ಅಥವಾ ರಾಜ್ಯ ಸರ್ಕಾರಗಳು ಮಾತ್ರ ಇದಕ್ಕೆ ಉತ್ತರಿಸಿದ್ರೆ ಸಾಕ? ವಿಪಕ್ಷಗಳಾಗಿ ತಾವುಗಳು ಕೂಡ ಏನ್ ಮಾಡ್ತಾ ಇದ್ದೀರಾ?
ತಾವುಗಳು ಕೂಡ ಈಗ ರಾಜ್ಯಾಧ್ಯಕ್ಷರ ಸ್ಥಾನ ತುಂಬುವಂಥದ್ದು ಅಥವಾ ತಮ್ಮ ಬಣ ಬಡಿದಾಟದಲ್ಲೇ ತಾವುಗಳು ಕೂಡ ಮುಳುಗಿ ಹೋಗಿರುವಂತದ್ದು, ಯಾವುದಾದ್ರೂ ಗೋವಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಅಥವಾ ಹಿಂದುತ್ವದ ಅಥವಾ ಯಾವುದೋ ಒಂದು ಒನ್ ಸೈಡೆಡ್ ವಿಚಾರಗಳು ಬಂದಾಗ ಮಾತ್ರ ಬಿಜೆಪಿ ಅವರು ತುಟಿ ಬಿಚ್ಚುತ್ತಾರೆ, ಬೇರೆ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಿಲ್ಲ. ಇದೇನಾ ಪೊಲಿಟಿಕಲ್? ದಪ್ಪ ಚರ್ಮದ ಸರ್ಕಾರ ಇರತಕ್ಕಂಥ ಸಂದರ್ಭ ಇದು. ನಮಗೆ 140 ಸೀಟುಗಳಿವೆ ಅನ್ನುವಂಥ ಅಹಮಕಿಯಿಂದ ನಡೆದಾಡ್ತಕ್ಕಂಥ ಸಂದರ್ಭ. ಏನು ಮಾಡಿದರೂ ಅವರಿಗೂ ಕೂಡ ಗೊತ್ತಿದೆ, ಮುಂದಿನ 3 ವರ್ಷ ಕೂಡ ಇದೇ ರೀತಿ ಸತಾಯಿಸ್ಕೊಂಡೇ ಇರಬೇಕು. ನಾವೇನು ಸತಾಯಿಸ್ತಾ ಇದ್ರೂ ಕೂಡ ಅದನ್ನು ಅನುಭವಿಸಬೇಕು ನಮ್ಮ ಕರ್ನಾಟಕದವರು ಅನ್ನುವಂಥದ್ದು ಅವ್ರಿಗೆ ಕೂಡ ಗೊತ್ತಿದೆ. ಈಗಾಗಲೇ ಪ್ರಗತಿ ಶೂನ್ಯ ಆಗಿದೆ, ಅದು ಬೇರೆ ವಿಚಾರ. ಪ್ರಗತಿ ಬಿಟ್ಟು ಹಾಕ್ರಿ. ನೀವು ಈಗಾಗಲೇ ಉಲ್ಲೇಖ ಮಾಡಿದ್ರಿ, ಮೊಟ್ಟ ಮೊದಲಿಗೆ ಬೇಕಿರುವಂಥದ್ದೇ ಸುರಕ್ಷತೆ. ನೀವು ಬೇಕಾದ್ರೆ ಕರ್ನಾಟಕವನ್ನು ವಿಜಯನಗರ ಸಾಮ್ರಾಜ್ಯವನ್ನಾಗಿ ಮಾಡಿ, ಏನ್ ಬೇಕಾದ್ರೂ ಮಾಡಿ, ಪಕ್ಕದಲ್ಲಿ ಬಹುಮನ ಸುಲ್ತಾನರಿಂದ ನಿಮಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಇಡೀ ವಿಜಯನಗರ ಸಾಮ್ರಾಜ್ಯ ಕೇವಲ 3 ದಿನದಲ್ಲಿ ಸೋತೋಗುತ್ತೆ, 6 ತಿಂಗಳಲ್ಲಿ ಲೂಟಿ ನಡೆಯುತ್ತೆ. ಸುರಕ್ಷತೆ ಎಲ್ಲಿದೆ? ಸುರಕ್ಷತೆಯ ಬಗ್ಗೆ ಇವರ ಕಾಳಜಿ ಏನೋ, ಕಳಕಳಿ ಏನೋ, ಸಂವೇದನೆ ಏನೋ? ಒಂದೆರಡು ಪ್ರಕರಣಗಳ ಅದು ಎಕ್ಸೆಪ್ಷನಲ್ ಕೇಸಸ್ ಅಂತ ಹೇಳಬಹುದು. ಖುದ್ದು ಮಂಗಳೂರು ಭೇಟಿ ಸಂದರ್ಭದಲ್ಲಿ ಕೋಟೆಕಾರಿನಲ್ಲಿ ಆ ರೀತಿಯ ಘಟನೆ ನಡೆಯುತ್ತೆ. ಬೀದರ್ನಲ್ಲಿ ಹಾಡು ಹಗಲ ATM ನ ದರೋಡೆ, ಹುಬ್ಬಳ್ಳಿಯಲ್ಲಿ ಕೆನರಾ ಬ್ಯಾಂಕ್ ದರೋಡೆ ಯತ್ನ, ಮೈಸೂರಿನಲ್ಲಿ ಕಾರು ಅಡ್ಡಗಟ್ಟಿಯ ದರೋಡೆ, ಬೆಂಗಳೂರಿನ KR ಪುರಂ ಸುತ್ತಮುತ್ತ 15 ದಿನಗಳಲ್ಲಿ 20 ದರೋಡೆ ಪ್ರಕರಣಗಳು ಸರ್. 20 ದರೋಡೆನೆ ಪ್ರಕರಣಗಳು. ಸಿನಿಮಾ ಶೈಲಿಯಲ್ಲಿ ಮಾಸ್ಕ್ ಹಾಕಿಕೊಂಡು ಆ ಕಾರ್ನಲ್ಲಿ ಜಾಲಿಯಲ್ಲೇ ಅವ್ರು ಮಾಡ್ತಾ ಇರುವಂತಹ ದರೋಡೆಗಳು. ಈ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ 1.25 kg ಚಿನ್ನ, ಅಲ್ಲಿ ಬೆಂಗಳೂರು, ಇದೆಲ್ಲ ಇತ್ತೀಚೆಗಷ್ಟೇ ನಡೆದಂತ ಪ್ರಕರಣಗಳು. ಏನೋ 1 ವರ್ಷದ ನಾವು ರಿಪೋರ್ಟ್ ಕಾರ್ಡ್ ಅನ್ನು ಇಟ್ಕೊಂಡು ಕೂತ್ಕೊಳ್ಳಿಲ್ಲ ನಾವು ಇಲ್ಲಿ. ಕೊಪ್ಪಳದಲ್ಲಿ ಅಂಗಡಿ ಮಾಲೀಕನಿಗೆ ಚಾಕು ತೋರಿಸಿ 7,000 ರೂಪಾಯಿ ಕದಿಯೋದಕ್ಕೋಸ್ಕರ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ಬೆಂಗಳೂರಿನ ಅತ್ಯಾಚಾರ, ಮಹಿಳೆ ಮೇಲೆ ಮಾಡಿದ ಅತ್ಯಾಚಾರ, ಒಂಟಿ ಮಹಿಳೆ ಮೇಲೆ ಮಾಡಿದ ಅತ್ಯಾಚಾರ, ಅದರ ನಂತರ ಅವರ ಮೇಲೆ ದರೋಡೆ, ದನದ ಕೆಚ್ಚಲು ಕತ್ತರಿಸುವಂಥದ್ದು, ಮತ್ತೆ ಉತ್ತರ ಕನ್ನಡದಲ್ಲಿ ದನದ ರುಂಡವನ್ನು ಕಡಿದು ಅದು ಪ್ರಕರಣ ಆಗಿರಬಹುದು. ಹೀಗೆ ಹಲವಾರು ಪ್ರಕರಣಗಳು ಈ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಿದೆ. ಆದರೆ ಸರ್ಕಾರದ ಸಂವೇದನೆ ಮಾತ್ರ ಸತ್ತು ಹೋಗಿದ್ರಲ್ಲಿ ಕಾಣಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಹೇಗಿದೆ ವರ್ತನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಒಂದು ಕಳ್ಳತನ ಆಗಬೇಕಾದ್ರೆ ಅದಕ್ಕೊಂದು ವಾತಾವರಣವನ್ನು ಸರ್ಕಾರನೇ ನೀಡಿದಂತಿದೆ. ಹೇಗೆ ನಿಮ್ಮ ಮನೆಯಲ್ಲಿ ತಿಜೋರಿಯೋ ಅಥವಾ ನಿಮ್ಮ ತಿಜೋರಿ ಇದ್ರೆ ಆ ತಿಜೋರಿಯನ್ನು ಬಟಾ ಬಯಲಲ್ಲಿಟ್ಟು ಅದರ ಕೀಲಿ ಕೈಯನ್ನು ಕೂಡ ನೇತಾಡಿಸಿಟ್ರೆ ಏನಾಗಬಹುದು? ಅದು ಆ ವಾತಾವರಣ ಏನಾಗಬಹುದು ಅಂದ್ರೆ ಕಳ್ಳರನ್ನು ಆಕರ್ಷಣೆ ಮಾಡುತ್ತೆ, ಕದೀತಾರೆ. ಇಂಥ ವಾತಾವರಣ ಕರ್ನಾಟಕದಾದ್ಯಂತ ಆಗಿರುವುದರಿಂದ, ಇಂಥ ವಾತಾವರಣ ಕರ್ನಾಟಕದಾದ್ಯಂತ ಆಗಿದೆ. ಅದಕ್ಕೋಸ್ಕರ ಇಂಥ ಪ್ರಕರಣಗಳು ಸರಣಿ ರೂಪದಲ್ಲಿ ಬರ್ತಾ ಇದೆ. ಜನರ ಆಕ್ರೋಶ, ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯೂಸ್ ಪೋರ್ಟಲ್ ಅನ್ನು ನೋಡಿದ್ರೆ ಕ್ರೈಮ್ ನ್ಯೂಸ್ಗಳ ತುಳುಕಾಡ್ತಾ ಇದೆ. ಆದರೂ ಕೂಡ ಆ ಸಮಯದಲ್ಲಿ ಆಗ್ಲಿಲ್ವಾ, ಈ ಸಮಯದಲ್ಲಿ ಆಗ್ಲಿಲ್ವಾ ಅಂತ ಹೇಳಿ ಒಂದಕ್ಕೊಂದು ತಳುಕು ಹಾಕ್ತಾ ಇದ್ದಾರಲ್ಲ. ಇವರ ಇಂಟ್ರೆಸ್ಟ್ ಹೇಗಿದೆ ಗೊತ್ತುಂಟಾ? ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಿದ್ರೆ ಈ ಪ್ರಕರಣಗಳು ನಡೀತಿರ್ಲಿಲ್ಲ. ಆದ್ರೆ ಪೊಲೀಸ್ ಇಲಾಖೆಯನ್ನೇ ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡು ತಮ್ಮ ರಾಜಕೀಯ ವೈಷಮ್ಯವನ್ನು ಮೆರೀತಾ ಇದ್ದಾರೆ. ಯಾವ ಸಿಟಿ ರವಿ ಪ್ರಕರಣದಲ್ಲಿ ಚುರುಕಾಗಿ ಇಡೀ ರಾಜ್ಯಾದ್ಯಂತ ಅವರನ್ನು ಓಡಾಡಿಸಿ ಯಾವ ರೀತಿ ಗೊಂದಲ ಕೊಳಕು ರಾಜಕೀಯವನ್ನು ತೋರಿಸಿದ್ರು ತಮ್ಮ ರಾಜಕೀಯ ತೆವಲಿಗೋಸ್ಕರ, ಅಂಥ ಒಂದು ವಿಷಯ, ಆ ಸಂವೇದನೆ, ಅಂಥ ಒಂದು ಮುನ್ನುಗ್ಗುವಂಥದ್ದು ಯಾವ ರಾಜಕೀಯ ದ್ವೇಷಕ್ಕೋಸ್ಕರ ಮಾಡಿದ ಪ್ರಕರಣದಲ್ಲಿ ಈ ನಿಜವಾಗಿ ಬೇಕಿರತಕ್ಕಂಥ ಜನಸಾಮಾನ್ಯರ ಸುರಕ್ಷತೆಗೆ ಇರುವಂತಹ ಪ್ರಕರಣದಲ್ಲಿ ಯಾಕೆ ತೋರಿಸ್ತಾ ಇಲ್ಲ? ಕೇವಲ ದುರಾಡಳಿತ. ಈ ಜನತೆಯ ಮೇಲೆ ಯಾವ ರೀತಿಯಲ್ಲಿ ಸುರಕ್ಷತೆ ಇಲ್ಲದೆ ಅಸುರಕ್ಷಿತ ಭಾವನೆ ಇದೆ,
ಅಂಥ ಒಂದು ಕಾಲಕ್ಕೆ ಇಂಥ ಒಂದು 140 ಸೀಟ್ ಇರತಕ್ಕಂತಹ ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ ಮುಂದಿನ ಇನ್ನು 3 ವರ್ಷಗಳ ಕಾಲ ಯಾವ ರೀತಿ ಆಗುತ್ತೋ ನಾವು ಕೇಳ್ತಾ ಇದ್ವಿ. ನೀವಷ್ಟು ಈಗ ಉದಾಹರಿಸಿದ್ರಿ ಏನು ಅಂತ ಹೇಳಿದ್ರೆ ಬಿಹಾರದ ಮಾದರಿಯಲ್ಲಿ ನಾವು ಕೇಳ್ತಾ ಇದ್ವಿ ಕಾನೂನು ರಾಜ್, ಯಾವುದು ಜಂಗಲ್ ರಾಜ್ ಅಂತ ಹೇಳ್ತಾರೆ. ಇದರ ಒಂದು ಶಾಂಪಲ್ ಈಗಾಗಲೇ ನಡೆದುಕೊಂಡು ಹೋಗಿದೆ. ಆದರೆ ನಮ್ಮ ಯಾರು ಮುಖ್ಯಸ್ಥರಿದ್ದಾರೋ, ಅದರ ಹೊಣೆಗಾರಿಕೆ ಇದ್ದಾರೋ, ಅವರು ಡಿನ್ನರ್ ಪಾರ್ಟಿಯಲ್ಲಿ ಇದ್ದಾರೆ, ಅದೆಲ್ಲ ಇಡೀ ಅವ್ರ ಪಾರ್ಟಿಯ ಆಂತರಿಕ ವಿಚಾರ. ಆದರೆ ಸರ್ಕಾರ ನಡೆಸಬೇಕಾದ್ರೆ ಈ ರೀತಿಯ ವಾತಾವರಣ ಯಾಕೆ ಉಂಟು ಅಂತ ಹೇಳಿದ್ರೆ, ಸರ್ಕಾರ ನಡೆಸುವಂತಹ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರತ್ಯಕ್ಷ ಸಿದ್ದರಾಮಯ್ಯನವರೇ ಕಳಂಕಿತರಾಗಿ ಮೂಢ ಹಗರಣ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ, ವಾಲ್ಮೀಕಿ ಹಗರಣ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅಲ್ಲಿ ಹೇಳಲಿಕ್ಕೆ ಆಗದಂತೆ ಅಲ್ಲಿಯ ಯಾರು ಅಧಿಕಾರಿಗಳು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಹೆಸರನ್ನು ಬರೆದಿಟ್ಟರು ಕೂಡ ದಾಷ್ಟ್ಯ ಮೆಳಿತಾರೆ. ಏನಂತ ಹೇಳಿದ್ರೆ ಬನಿಯನ್ ಹರ್ಕೊಂಡ್ರಿ, ಅಂಗಿ ಹರಿದುಕೊಳ್ರಿ, ನಾನು ಪ್ರಿಯಾಂಕಾ ಖರ್ಗೆ ಏನು ಮಾಡೋದಿಲ್ಲ, ನಮ್ಮನ್ನು ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಸಿನಿಮೆಯ ಡೈಲಾಗ್ಗಳು ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಇವಾಗ ಮುಂಚೆ ಒಂದು ಸಿನಿಮಾಗಳು ಬರ್ತಿತ್ತು, ಧೂಮ್ 1, ಧೂಮ್ ಟಿ ಅಂತ. ಇವಾಗ ಧೂಮ್ 3 ಆಗಿ ಧೂಮ್ 4 ಕರ್ನಾಟಕ ರಾಜ್ಯ. ಇವಾಗ ಆ ರೀತಿಯ ಒಂದು ಕಳ್ಳತನದ ಮಾದರಿಯಲ್ಲಿ ಆ ಸಿನಿಮೀಯ ದೃಶ್ಯಗಳನ್ನು ಕೂಡ ಮೀರಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಅನುವು ಮಾಡಿಕೊಡ್ತಾ ಇದೆ. ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಫೇಲಿಯರ್ ಈ ಕರ್ನಾಟಕ ಸರ್ಕಾರ. ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಶೇಖರ ಪೂಜಾರಿ. ಒಂದ್ ಸೆಕೆಂಡ್, ತಮ್ಮ ಹೆಸರು ಹೇಳಿ ಸರ್. ಶೇಖರ ಪೂಜಾರಿ. ಓಕೆ, ಹೇಳಿ ಸರ್, ಪ್ರಶ್ನೆ ಕೇಳಿ. ಅಲ್ಲ ಸರ್, ನೋಡಿ, ನಾವು ಈಗ ಇವರು ಪಕ್ಷದ ಬಗ್ಗೆ ಮಾತಾಡ್ತಾರೆ ಇಬ್ರು. ನಾವಿದ್ದು ಒಂದು ದರೋಡೆಕಾರ ಮಾಡಿದವರು, ಅವ್ರು ಯಾರನ್ನ ನೋಡ್ತಾರ, ಪಕ್ಷ ನೋಡ್ತಾರ ಅಲ್ಲ ಜನ ನೋಡ್ತಾರ, ಬಂದು ಮುಗಿಸಿಬಿಡ್ತಾರೆ ಅವ್ರು ಖುಷಿಯಾಗಿ. ಎಲ್ಲಿ ಚಾನ್ಸ್ ಸಿಗ್ತದೆ ಅಲ್ಲಿ. ಈಗ ಅದೇ ಕೋಟೆಗಾರಲ್ಲಿ ಬ್ಯಾಂಕ್ ಲೂಟಿ ಮಾಡಿದ್ದಾರೆ. ಲೂಟಿ ಮಾಡುವಾಗ ಅಲ್ಲಿ ಸಿಸಿ ಕ್ಯಾಮರಾ ಇಲ್ಲಿ ರಾಜ್ಯದಲ್ಲಿ ಹೊಸ ಕ್ಯಾಮರಾ ಇಲ್ಲ, ಎಲ್ಲ ಕ್ಯಾಮರಾವನ್ನು ಬಂದ್ ಮಾಡಿ ಈಗ 5-6 ಜನ ಅಲ್ಲಿ ಕೆಲಸ ಮಾಡ್ತಿದ್ರು, ಅವ್ರು ಪ್ರಾಣ ಹೋಗಿದ್ರೆ ಯಾರು ಕೊಡ್ತಿದ್ರು? ಖಂಡಿತ ಖಂಡಿತ ಹೌದಲ್ಲ. ಮತ್ತೆ ಒಂದು ಕೆಲಸ ಮಾಡಿ ನೀವು, ಇವ್ರು ಮಾಡ್ಲಿ, ಅವ್ರ ಪಕ್ಷ ಇವ್ರ ಪಕ್ಷ ಅಲ್ಲ, ದರೋಡೆಕಾರ ಯಾರು ಇದ್ರಲ್ಲ ಅದು ಬೇಜವಾಬ್ದಾರಿ ಮಾಡ್ಬೇಡಿ. ಇವತ್ತು ಸಣ್ಣ ಪುಟ್ಟ ಮಾಡ್ತಾರೆ, ನಾಳೆ ದೊಡ್ಡದು ಮಾಡ್ಬಾರ್ದು. ಒಳ್ಳೊಳ್ಳೆ ವ್ಯಕ್ತಿಗಳು ಇದ್ದಾರೆ, ಒಳ್ಳೊಳ್ಳೆ ಕಂಪನಿಗಳು ಉಂಟು ಅಂತ ಒಂದು ಬೇಜವಾಬ್ದಾರಿ ಮಾಡ್ದಲ್ಲ. ನೀವು ಮಾಡುದು ಸರಿ, ಅವ್ರು ಮಾಡಿದ್ದಾರೆ ಪಕ್ಷದಲ್ಲಿ, ಇವ್ರು ಮಾಡಿದ್ದಾರೆ ಅಂತ ನಿಮ್ಮ ಪಕ್ಷನೂ ಅವ್ರು ಬಿಡುದಿಲ್ಲ, ನಾವು ಇನ್ನೊಬ್ಬ ಪಕ್ಷನೂ ಬಿಡುದಿಲ್ಲ ಅವರು. ಓಕೆ, ಆದ್ರೆ ಕಾನೂನು ಸುವ್ಯವಸ್ಥೆ ಗಟ್ಟಿಯಾಗಿದ್ದಂತ ಸಂದರ್ಭದಲ್ಲಿ ಕಳ್ಳರಿಗೂ ಕೂಡ ಒಂದು ಹೆದರಿಕೆ ಮಾಡ್ಬೇಕಲ್ಲ, ಇವ್ರು ಗಟ್ಟಿ ಮಾಡ್ಲೇಬೇಕು ನಿಜವಾಗಿ. ಅಲ್ಲ ಅದು ಪಕ್ಷ ನೋಡುದಲ್ಲ, ಅದು ಎಲ್ಲರಿಗೆ ಅದು ಅನ್ವಯ ಆಗ್ತದೆ, ಯಾರನ್ನು ಬಿಡುದಿಲ್ಲ ಅವರು. ಎಸ್, ನಾವು ಅದನ್ನೇ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದು ಸರ್ಕಾರಕ್ಕೆ ಅಥವಾ ಇನ್ನೊಂದು ಪಕ್ಷಕ್ಕೆ ಹೋಲಿಸುವಂತದ್ದನ್ನ ಬಿಡಿ, ತಮ್ಮ ಸರ್ಕಾರದ ಒಂದು ಕಾನೂನು ವ್ಯವಸ್ಥೆಯನ್ನ ಗೃಹ ಇಲಾಖೆಯನ್ನು ಗಟ್ಟಿಗೊಳಿಸಿ, ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡಿ. ನಿಮ್ಮ ಆರ್ಡರ್ಗೋಸ್ಕರ ಕಾಯುವಂತದ್ದು ಬೇಡ. ಸ್ಪೆಷಲ್ ನಾನು ಕೋಟೆಕರ್ ವಿಚಾರಕ್ಕೆ ಹೇಳ್ಬೇಕಂತ ಹೇಳಿದ್ರೆ ಇನ್ಸ್ಪೆಕ್ಟರ್ ರಫೀಕ್ ಅವರಿಗೆ ಹ್ಯಾಂಡ್ಸ್ ಅಪ್ ಹೇಳ್ಬೇಕು. ಯಾವುದೇ ಒಂದು ಡೈರೆಕ್ಷನ್ಗೂ ಕೂಡ ಕಾಯದೆ ಫೈರಿಂಗ್ ಮಾಡಿದ್ದಾರೆ. ಗ್ರೇಟ್, ಅಂತ ಘಟನೆ ನಡಿಬೇಕು, ಅಂತ ಘಟನೆ ನಡಿಬೇಕು. ಯಾಕಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಡ್ ರಫೀಕ್ ಅವರ ವಿಚಾರಕ್ಕೆ ನಮ್ಮ ಟಿವಿಯಿಂದ ನಮ್ಮ ಪ್ರಶಂಸೆ ಇದೆ. ಯಾಕಂತ ಹೇಳಿದ್ರೆ ಯಾವುದೇ ಡೈರೆಕ್ಷನ್ಗೂ ಕೂಡ ಕಾಯದೆ ನೇರವಾಗಿ ಫೈರಿಂಗ್ ಮಾಡಿದ್ದಾರೆ. ಬಿಕಾಸ್ ಆನ್ ದಿ ಸ್ಪಾಟ್ ಅಲ್ಲಿ ಏನಾಗಬೇಕಿತ್ತು ಅದನ್ನ ಆಗಿದೆ. ಯಾವುದೋ ಹಿರಿಯ ಅಧಿಕಾರಿಗಳಿಂದ ಅಥವಾ ರಾಜಕೀಯ ನಾಯಕರಿಂದ ಏನು ಸ್ಟೇಟ್ಮೆಂಟ್ಗಳು ಅಥವಾ ಏನು ಡೈರೆಕ್ಷನ್ಗಳು ಬರಬೇಕು ಅನ್ನುವಂಥದ್ದಲ್ಲ. ರಾಜ್ಯದಲ್ಲಿ ಆನ್ ದಿ ಸ್ಪಾಟ್ ಏನಾಗಬೇಕು ಅದು ಆಗ್ಬೇಕು. ಫ್ರೀ ಹ್ಯಾಂಡ್ ಕೊಡ್ರಿ ಪೊಲೀಸ್ ಅವರಿಗೆ. ತಮ್ಮ ಗೃಹ ಇಲಾಖೆಯ ಅಂಡರ್ ಅಲ್ಲಿ ಬರ್ಬೋದು, ಬಟ್ ಅವ್ರ ಕೈಯನ್ನು ಯಾಕೆ ಕಟ್ಟಾಗ್ತಿದ್ದೀರಾ? ಪೊಲೀಸರ ಕೆಲಸ ಅಂದ್ರೆ ಏನು ಅನ್ನುವಂಥದ್ದು ತಿಳಿಲಿ ರಾಜ್ಯಕ್ಕೆ. ಅಂಡ್ ಒಂದು ವಿಷಯ, ಇಡೀ ದೇಶದಲ್ಲಿ ನಂಬರ್ 1 ಪೊಲೀಸ್ ಇಲಾಖೆ ಅಂತ ಇದ್ರೆ ಅದು ಕರ್ನಾಟಕ ಆಗಿತ್ತು ಒಂದು ಟೈಮ್ ಅಲ್ಲಿ. ಯಾಕೆ ದಂಡುಪಾಳ್ಯ ಅಥವಾ ವೀರಪ್ಪನ್ ಗ್ಯಾಂಗ್ ಅನ್ನು ಹಿಡಿದಿರುವಂತದ್ದು ಯಾರು? ಇದೇ ಕರ್ನಾಟಕ ಪೊಲೀಸ್. ಏನು ಆಂಧ್ರದಿಂದ ಅಥವಾ ಡೆಲ್ಲಿಯಿಂದ ಬರಲಿಲ್ಲ. ಬಟ್ ಈಗ ಏನ್ ಮಾಡ್ತಾ ಇದೆ ಕರ್ನಾಟಕ ಪೊಲೀಸ್? ಅವ್ರ 2 ಕೈಗೂ ಕೂಡ ಬೇಡಿ ಹಾಕಿದಿರ ಸರ್ ತಾವುಗಳು. ಆ ಬೇಡಿ ಅವರಿಗೆಲ್ಲ ಕಳ್ಳರಿಗೆ ಹಾಕ್ಬೇಕು. ಅದಕ್ಕೆ ಅವಕಾಶ ಮಾಡಿಕೊಡಿ. ಎಕ್ಸಾಂಪಲ್ ಹೇಳ, ಈ ಸರ್ಕಾರದ ಎಕ್ಸಾಂಪಲ್ ಹೇಳ ನಿಮ್ಗೆ. ವಿಧಾನಸಭೆಯ ಒಳಗಡೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರಲ್ವಾ? ಏನ್ ಮಾಡಿದ್ರಿ ಕಾಂಗ್ರೆಸ್ ಸರ್ಕಾರ? ಏನ್ ಹೇಳಿದ್ರ? ಅಟ್ ಲೀಸ್ಟ್ ಚಾರ್ಜ್ ಶೀಟ್ ಆಗಿದೆಯಾ ಸ್ವಾಮಿ? ಚಾರ್ಜ್ ಶೀಟ್ ಆಗಿದೆಯಾ ಸಿದ್ದರಾಮಯ್ಯನವರೇ? ಯಾಕೆ? ನಾಸಿರ್ ಹುಸೇನ್ ತಮ್ಮ ಪಕ್ಷದವರು, ತಮ್ಮ ಪಕ್ಷಕ್ಕೆ ಬೇಕಾಗಿರುವವರು. ಒಂದು ಎನ್ಕ್ವೈರಿಗೆ ಅಟೆಂಡ್ ಆಗೋದಕ್ಕೆ ಆಗೋದಿಲ್ಲ ಪುಣ್ಯಾತ್ಮನಿಗೆ. ಏನ್ ಮಾಡ್ತಾ ಇದೆ ಕಾಂಗ್ರೆಸ್? ಇದಾ ಗೃಹ ಇಲಾಖೆಯ ಸುರಕ್ಷತೆ?
ನೀವು ಚಾರ್ಜ್ ಶೀಟ್ ಆಗೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ. ಇನ್ನು ಯಾವ್ಯಾವನು ಬರ್ತಾನೆ ಬೇರೆ ರಾಜ್ಯದಿಂದ, ಇಲ್ಲಿ ಬಾಂಬು ಇಡ್ತಾನೆ, ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗ್ತಾನೆ, ಬ್ಯಾಂಕ್ ದರೋಡೆಯನ್ನು ಹೊಡಿತಾನೆ, ಇಲ್ಲಿರುವ ಹೆಣ್ಣು ಮಕ್ಕಳೆಲ್ಲ ಹೇಳ್ಕೊಂಡು ಹೋಗ್ತಾನೆ. ಯಾವನ್ನು ಕೂಡ ಕೇಳೋದಿಲ್ಲ. ಮೊದಲು ಸರ್ಕಾರ ಮತ್ತೆ ಹೇಳ್ತಾ ಇದ್ದೀನಿ, ಅಭಿವೃದ್ಧಿ ಲೇಟ್ ಆದ್ರೂ ಪರವಾಗಿಲ್ಲ ಸರ್. ಅನೇಕ ಸರ್ಕಾರ ಬಂದೋಗಿದೆ, ರೋಡ್ ಮಾಡ್ತೀವಿ, ಟಾರ್ ಹಾಕ್ತೀವಿ ಅಂತ ಹೇಳಿ ಯಾವನ್ನು ಮಾಡಿಲ್ಲ. ಬೇಕಾಗಿಲ್ಲ ನಿಮ್ಮ ಅಭಿವೃದ್ಧಿ, ಸುರಕ್ಷತೆ ಕೊಡಿ. ನಮ್ಮ ಅಭಿವೃದ್ಧಿ ನಾವು ಮಾಡ್ಕೊಳ್ತೀವಿ, ಸುರಕ್ಷತೆ ಕೊಡ್ರಿ. ಬಿಕಾಸ್ ನಮಗೂ ಕೂಡ ಧೈರ್ಯ ಇಲ್ಲ ರೀ ಇಲ್ಲಿ ಕುತ್ಕೊಂಡು ಮಾತಾಡೋದಕ್ಕೆ. ಯಾವಾಗ ಏನಾಗುತ್ತೆ ಅಂತ ಯಾವನಿಗೆ ಗೊತ್ತು? ರಾಜ್ಯದಲ್ಲಿ ಸುರಕ್ಷತೆ ಅನ್ನುವಂಥದ್ದಿಲ್ಲ ಅಂತ ಹೇಳಿದ್ರೆ ದೇಶಕ್ಕೆ ಸಂಬಂಧಪಟ್ಟಂತೆ ಯೋಧ ಎಷ್ಟು ಮುಖ್ಯನೋ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಪೇದೆನೂ ಅಷ್ಟೇ ಮುಖ್ಯ. ಅದನ್ನು ಗಮನಿಸಿ ಮೊದಲಾಗಿ ಮುಖ್ಯಮಂತ್ರಿ ಅವರು. ಅಂಡ್ ಜರಂ ಸರ್, ಇದೇ ವಿಚಾರವಾಗಿ ನೋಡೋದಾದ್ರೆ ಇಂತಹ ಘಟನೆಗಳು ನಡೆಯುವಂತಹ ಸಂದರ್ಭದಲ್ಲಿ ಕರ್ತವ್ಯವನ್ನ ಮರೆತು ಬೇಕಾಬಿಟ್ಟಿ ಹೇಳಿಕೆ ನೀಡುವಂಥದ್ದು ಸಮಂಜಸನ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಇರುವವರು ಅನುಭವಿ ಸಚಿವರೇ. ಹಾಗಿದ್ದು ಕಾನೂನು ಸುವ್ಯವಸ್ಥೆ ಯಾಕೆ ಈ ಮಟ್ಟದಲ್ಲಿ ಹದಗೆಟ್ಟಿತ್ತು ಅಂತ ಹೇಳೋ ಮೂಲ ಪ್ರಶ್ನೆಯನ್ನು ನಾವು ಹಿಡ್ಕೊಂಡು ಹೋದರೆ ನಮಗೆ ಇದರ ಒಟ್ಟು ಒಂದು ಇವತ್ತಿನ ಚಿತ್ರಣ ದೊರೀತದೆ. ಅವರೇನು ಹೇಳ್ತಾರೆ, ಘಟನೆ ಆಗುವುದನ್ನು ತಡೆಯುವುದು ಮುಖ್ಯ ಅಂತ ಹೇಳೋದಕ್ಕಿಂತ ಘಟನೆ ಆದ ಮೇಲೆ ನಾವು ಕ್ರಮ ತಗೊಳ್ಳಿಲ್ವಾ, ಸ್ವಿಫ್ಟ್ ಆಕ್ಷನ್ ತಗೊಳ್ಳಿಲ್ವಾ ಅಂತ ಹೇಳ್ತಾರೆ. ಅಂದರೆ ದರೋಡೆಕೋರನ್ನ ಬಂಧಿಸಲಿಲ್ವಾ, ನಾವು ಆಕ್ಷನ್ ತಗೊಳ್ಳಿಲ್ವಾ, ನಾವು ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರ ಕೊಡಲಿಲ್ವಾ, ಇದೆಲ್ಲ ಪ್ರಶ್ನೆ. ಘಟನೆ ಆಗದಂತೆ ತಡೆಯುವುದೇ ಮುಖ್ಯ ಅಲ್ವಾ? ಆದರೆ ಇವತ್ತು ಈ ದೌರ್ಬಲ್ಯ ನಮ್ಮನ್ನು ಆಳುವವರಲ್ಲಿ ಯಾಕೆ ಬಂತು ಅಂತ ಹೇಳಬೇಕು ನೋಡೋದಾದರೆ ನಾವು ಸ್ವಲ್ಪ 2023 ಮೇ ತಿಂಗಳಿಗೆ ಹೋಗುವ. 2023 ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂತು ಸರ್ಕಾರ. ಆಗ 2.5 ವರ್ಷ ಅಂತ ಒಪ್ಪಂದ ಆಗಿದೆ ಅಂತ ಹೇಳಿ ಕೂಗು ಈಗ ವಿಧಾನಸೌಧದ ಮೊಗಸಾಲೆಯಲ್ಲೆಲ್ಲ ಬಹಳ ಜೋರಾಗಿ ಕೇಳಿ ಬರ್ತಾ ಉಂಟು. ಮೊದಲ ಅವಧಿ ಸಿದ್ದರಾಮಯ್ಯರದು, ಎರಡನೇ ಅವಧಿ ಡಿ.ಕೆ. ಶಿವಕುಮಾರ್. ಈ ಹಂತದಲ್ಲಿ ಅಂದರೆ ಆ ಒಂದು ಒಪ್ಪಂದ ಆಗಿದೆ ನಿಜವೇ ಆಗಿದ್ರೆ, ಮತ್ತೆ ಅದನ್ನು ನಾವು ಅದು ಸತ್ಯ ಅಂತ ಭಾವಿಸುವುದಾಗಿದ್ರೆ, ಈಗ ಏನಾಗಿದೆ, ಸಿದ್ದರಾಮಯ್ಯರ ಉತ್ತರಾಧಿಕಾರಿ ಡಿ.ಕೆ.ಶಿ ಅಂತ ಹೇಳೋದು ಅಷ್ಟೇ ಬಲವಾಗಿ ಕೇಳಿ ಬರುವಂಥ ಕೂಗು. ಕೆಪಿಸಿಸಿ ಅಧ್ಯಕ್ಷರಾಗಿ ಸಹಜವಾಗಿ ಅವರಿಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ ಅಂತೇಳಿ ರಾಜಕೀಯದ ವಲಯಗಳು ಭಾವಿಸ್ತವೆ, ಮತ್ತು ಹಿಂದೆ ಆದದ್ದು ಕೂಡ ಹಾಗೆ. ಆದರೆ ಅವರು ಈಗ ಕೆಪಿಸಿಸಿ ಹುದ್ದೆಯನ್ನು ಹೊಂದಿದ್ದಾರೆ ಪ್ರಸ್ತುತ. ಈ ಡಿ.ಕೆ.ಶಿ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳುವ ತಡೆಯುವ ಪ್ರಯತ್ನಗಳಲ್ಲಿ ಇವತ್ತು ಎಲ್ಲ ಸಚಿವರು ಗುಂಪಾಗಿ ಒಡೆದು ತಾವು ಒಂದು ಒಬ್ಬರ ನಾಯಕರ ಬೆಂಬಲಕ್ಕೆ ನಿಲ್ಲೋದು, ಅಥವಾ ಆ ನಾಯಕ ಆಗದಿದ್ರೆ ತನಗೆ ಅವಕಾಶ ಆದೀತು ಅಂತ ಹೇಳಿಕೊಂಡು ತಾನೊಂದು ಅದರಲ್ಲಿ ಒಂದು ನಾಯಕತ್ವ ತಗೊಳ್ಳೋದು, ಅಥವಾ ರಾಜಕೀಯ ಹೇಳಿಕೆಗಳಲ್ಲಿ ಮಗ್ನರಾಗಿ ಬಿಟ್ಟಿದ್ದಾರೆ. ಆದ್ರಿಂದ ಅವರ ಇಲಾಖೆಗೆ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸದೆ ಅಧಿಕಾರಿಗಳಿಗೆ ಬಿಟ್ಟಿದ್ದಾರೆ. ಇದೇನಾಗಿದೆ, ಮೇಲಿನವ ಭ್ರಷ್ಟ ಆದರೆ ಕೆಳಗಿನವ ಪ್ರಾಮಾಣಿಕ ಆಗಿರಬೇಕು ಅಂತೇಳಿ ನಾವು ನಿರೀಕ್ಷೆ ಮಾಡೋದು ಹೇಗೆ? ಸಿದ್ದರಾಮಯ್ಯರ ಮೇಲೆ ಕೇಸ್ಗಳಿವೆ, ಡಿ.ಕೆ. ಶಿವಕುಮಾರರ ಮೇಲೆ ಮೊದಲೇ ಇದೆ. ಆದ್ರಿಂದ ನಾನು ಸರಿ ಇದ್ರೆ ತಾನೇ ನನಗೆ ನನ್ನ ಕೆಳಗಿನವ್ರನ್ನ ನಾನು ಸರಿಯಾಗಿ ನಡೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದು. ಸೊ ಈ ಶಿಥಿಲತೆ ಬಂದಿದೆ. ಇದರಿಂದಾಗಿ ಇಡೀ ವ್ಯವಸ್ಥೆಯೇ ಸಂವೇದನಾಶೀಲತೆಯನ್ನು ಕಳ್ಕೊಂಡಿದೆ. ಮುಖ್ಯ ನಾವು ನೋಡುವ ಅವರು ಶಿವಕುಮಾರರ ಮಾತುಗಳೆಲ್ಲ ಹೇಗಿದ್ವೆ ನೋಡಿ. ಹುದ್ದೆಗಳನ್ನು ಈ ಚರ್ಚೆಯನ್ನು ಅವರು ಅಂದರೆ ಈ ಮುಖ್ಯಮಂತ್ರಿ ಹುದ್ದೆ ತ್ಯಾಗ ಮತ್ತು ಹೊಸದಾಗಿ ಇವರು ಮುಖ್ಯಮಂತ್ರಿ ಹುದ್ದೆಗೆ ಹೋಗಬೇಕಾದಂಥ ಈ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಹುದ್ದೆಗಳನ್ನು ಅಂಗಡಿಯಲ್ಲಿ ಹಸ್ತಾಂತರಿಸಲಾಗದು ಅಥವಾ ಮೀಡಿಯಾದ ಜೊತೆ ಮಾತನಾಡುತ್ತಾ ಹಸ್ತಾಂತರಿಸಲಾಗೋದು. ಯಾಕಂದರೆ ಅವರನ್ನು ಚೆಕ್ಮೇಟ್ ಮಾಡಲಿಕ್ಕೆ ಅವರಿಗೊಂದು ಅಡಿ ಇಡಬೇಕಾದ್ರೆ ಅವರು ಕೆಪಿಸಿಸಿ ಅಧ್ಯಕ್ಷತೆಯಿಂದ ಅವರನ್ನು ತೆಗಿಬೇಕು ಅಂತ ಹೇಳೋ ಒಂದು ಆಂದೋಲನ ಆಯಿತು ನೋಡಿ. ಈಗ ಸಚಿವರೇನ ಹೇಗೆ ವಿಭಜನೆ ಆದರೂ ಒಂದೋ ಮುಖ್ಯಮಂತ್ರಿ ಸಿಕ್ಕಬೇಕು, ಇಲ್ಲದಿದ್ದರೆ ಕೆಪಿಸಿಸಿಯಿಂದ ಅಧ್ಯಕ್ಷತೆಯಿಂದ ಅವರನ್ನು ಕೆಳಗೆ ಹಾಕಿದ್ರೆ ಇನ್ನು 2.5 ವರ್ಷದ ನಂತರ ಚುನಾವಣೆ ಬರ್ತದೆ, ಅಭ್ಯರ್ಥಿ ಆಯ್ಕೆ ಅವರದೇ ಕೈಯಲ್ಲಿರ್ತದೆ. ಸೊ ಹೀಗಾಗಿ ಈ ರಾಜಕೀಯದಲ್ಲಿ ಮುಳುಗಿದ್ರಿಂದ ಅವರಿಗೆ ಅವರವರ ಇಲಾಖೆಯ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ. ಮುಖ್ಯ MLAಗಳಲ್ಲಿ ಕೂಡ ಇವತ್ತು ಬಹಳ ದೊಡ್ಡ ಗೊಂದಲ ಇದೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಆಂತರಿಕ ಟೀಕೆಗೆ ಒಳಗಾಗಿವೆ. ಅಷ್ಟೇ ಅಲ್ಲ, ವಿಜಯನಗರ ಶಾಸಕ HR ಗವಿಯಪ್ಪ 2-3 ಗ್ಯಾರಂಟಿಗಳನ್ನು ತೆಗೆದೇ ಬಿಡಿ ಅಂತ ಹೇಳಿದ್ದಾರೆ. ವಸತಿ ಯೋಜನೆಗಳಿಗೆ ಹಣ ಇಲ್ಲ ಅಂತ ಹೇಳ್ತಾರೆ. ತಾವು ಹೇಳಿದ್ರೆ ಅಭಿವೃದ್ಧಿ ನೆಕ್ಸ್ಟ್ ಅಂತೇಳಿ ಹೇಳಿದ್ರಿ. ಸುರಕ್ಷೆ ಮತ್ತು ಅಭಿವೃದ್ಧಿ ಎರಡು ಒಟ್ಟೊಟ್ಟಿಗೆ ಹೋಗ್ಬೇಕಲ್ವಾ? ಈಗ ನೀವು ಏನು ಕೇಳಿದ್ರು ದುಡ್ಡಿಲ್ಲ ಹೇಳ್ತೀರಿ, ಯಾವುದೇ ವಿಷಯಕ್ಕೆ ದುಡ್ಡಿಲ್ಲ. ಇದರಿಂದಾಗಿ ಏನಾಗಿದೆ, ನೀವು ಬಾಯಿ ಮುಚ್ಚಿಸುವ ಕೆಲಸ ಮುಖ್ಯವಾಗಿ ಮಾಡೋದು. ಅಜೀರ್ಣ ಆಗುವಷ್ಟು 140 ಸ್ಥಾನಗಳಷ್ಟು ಬಂದಿದೆ. ಇದೊಂದು ಅದಕ್ಕೆ ಅಜೀರ್ಣ ಆಗುವ ಬಹುಮತ ಅಂತಲೇ ನಾವೊಂದು ಭಾವಿಸ್ಬೋದು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಏನಿದೆ, ಈ ಭಿನ್ನ ಮತದ ಹೇಳಿಕೆಗಳ ಕೊಡುವ ಶಾಸಕರ ಬಾಯಿ ಮುಚ್ಚಿಸುವ ಆದ್ಯತೆಯಾಗಿ ಆಗಿದೆ. ಅದಕ್ಕಾಗಿ ಖರ್ಗೆ ಅವರು ಮಧ್ಯಪ್ರವೇಶ ಮಾಡಬೇಕಾಯ್ತು. ಇಷ್ಟೆಲ್ಲ ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲಿ ಇರುವಾಗ ನಿಮಗೆ ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತ ಮಾಡೋದು ಹೇಗೆ ಸಾಧ್ಯ ಆಗ್ತದೆ? ಇದು ಪ್ರಶ್ನೆ ಕೂಡ ಬರ್ತದೆ. ಆದ್ರಿಂದ ರಾಜಕೀಯ ಮತ್ತು ಒಳಬೇಗುದಿ ಅಥವಾ ಒಂದು ರಾಜಕೀಯ ಪಕ್ಷದಲ್ಲಿ ಒಳಬೇಗುದಿ
ಅದಕ್ಕೆ ಹೊರಿಸಿದ ಕರ್ತವ್ಯಗಳನ್ನು ನಿರ್ಲಕ್ಷಿಸುವುದಕ್ಕೆ ಕಾರಣ ಆಗ್ಬೋದು ಅಂತ ಹೇಳೋದಕ್ಕೆ ಕರ್ನಾಟಕ ಕೂಡ ಒಂದು ಮಾಡೆಲ್. ಹೇಗೆ ಗ್ಯಾರಂಟಿ ಮೂಲಕ ಕರ್ನಾಟಕ ಒಂದು ಮಾಡೆಲ್ ಅಂತ ಹೇಳಿತು, ಈಗ ಈ ಕಾರಣದಿಂದಾಗ್ಲಿ ಒಂದು ಕರ್ನಾಟಕ ಒಂದು ಕುಖ್ಯಾತ ಮಾಡೆಲ್ ಆಗುವ ಸಾಧ್ಯತೆ ಬಹಳ ಇದೆ. ಓಕೆ, ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಸರ್. ನಾನು ಕಿರಣ್ ಅಂತ ಮಾತಾಡ್ತಿದ್ದೇನೆ. ಎಸ್, ಹೇಳಿ. ಸರ್, ಏನಿಲ್ಲ, ಈಗ ಫಸ್ಟ್ ಆಫ್ ಆಲ್ ಈಗ ದರೋಡೆ ಎಲ್ಲ ನಡೀತು, ಅದಕ್ಕೆ ತುಂಬಾ ಒಂದು ಮುಖ್ಯ ಕಾರಣ ಏನಿರ್ಬೋದು ಅಂತ ಹೇಳಿದ್ರೆ ನಮ್ಮ ಗುಪ್ತಚರ ಇಲಾಖೆಯ ಸಂಪೂರ್ಣ ಒಂದು ಫೇಲಿಯರ್ ಅಂತ ಹೇಳ್ಬೋದು. ಒಂದು ಇನ್ನೊಂದು, ನಮ್ಗೆ ಈ ಪೊಲೀಸ್ನವರನ್ನು ಫ್ರೀ ಹ್ಯಾಂಡ್ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಪೊಲೀಸ್ನವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಕ್ರಿಮಿನಲ್ಸ್ ಗಳು ಎಲ್ಲಿರ್ತಾರೆ, ಎಲ್ಲೆಲ್ಲಿ ಮೂವ್ಮೆಂಟ್ ಆಗ್ತಾ ಇರ್ತಾರೆ. ಪೊಲೀಸ್ನವರು ಕೂಡ ಮಫ್ತಿಯಲ್ಲಿ ಇರ್ತಾರೆ, ಕೆಲವು ವಿದೌಟ್ ಡ್ರೆಸ್ ಇರ್ತಾರೆ. ಸೊ ಆದ ಕಾರಣ ಅದರಿಂದ ನಮ್ದು ಏನ್ ಗೊತ್ತಾ, ಒಂದು ಸರ್ಕಾರ ಅಂತ ಹೇಳಿದಾಗ ಸರ್ಕಾರ ಯಾವ್ದೇ ಇರಲಿ, ಸಣ್ಣ ಪುಟ್ಟ ಕಳ್ಳತನ ಅದೆಲ್ಲ, ಆದ್ರೆ ಈ ದರೋಡೆ ಹಾಡು ಹಾಗಲ್ಲೇ ಬಂದು ತಲವಾರು ರಿವಾಲ್ವರ್ ತೋರಿಸಿಕೊಂಡು ಧಮಕಿ ಹಾಕಿಕೊಂಡು ಹೋಗುವಷ್ಟು ಧೈರ್ಯ ಬರ್ಬೇಕಾದ್ರೆ ಸೊ ಸರ್ಕಾರದ ಅಥವಾ ಪೊಲೀಸ್ ಇಲಾಖೆ ಧೈರ್ಯ ಆ ಕಳ್ಳರಿಗಿಲ್ಲ ಅಂತ ಹೇಳಿ ಆಯ್ತು. ಒಂದು ವಾತಾವರಣ ಏನಾಗಿದೆ, ಒಂದು ವಾತಾವರಣವನ್ನು ಸರಿ ಮಾಡ್ಬೇಕು. ಒಂದು ಪೊಲೀಸ್ನವರಿಗೆ ಎಲ್ಲಿ ಸಿಗ್ತಾ ಇದ್ದಾರೆ ಪಾಪ, ಏನ್ ಗೊತ್ತಾ, ಪ್ರತಿಯೊಂದು ಹೆಲ್ಮೆಟ್ ಇಲ್ಲದಿದ್ರೆ ನಿಲ್ಲಿಸಿಕೊಂಡು ಹೆಲ್ಮೆಟ್ ಹಾಕಿಸ್ಲಿ, ದಂಡ ಹಾಕ್ಲಿ. ಆದ್ರೆ ಪ್ರತಿಯೊಂದೊಂದು ಗಾಡಿ ನಿಲ್ಲಿಸಿ ನಿಮ್ಮದು ಲೈಸೆನ್ಸ್ ತೆಗೀರಿ, ನಿಮ್ಮದು ಪೊಲ್ಯೂಷನ್ ತೆಗೀರಿ, 500 ರೂಪಾಯಿ ದಂಡ, 1000 ದಂಡ, ಅದರೆಲ್ಲ ನಮ್ಗೆ ಪೊಲೀಸರು ಕಾಣ್ತಾ ಇದ್ದಾರೆ. 1 ಕಿಲೋಮೀಟರ್ ತೆಗಿ, 5 ಕಿಲೋಮೀಟರ್ ಬಿಟ್ಟು ವಾಪಸ್ ಪೊಲೀಸರು ಅದೇ ಗಾಡಿಯನ್ನು ನಿಲ್ಲಿಸ್ತಾರೆ. ನಾಳೆ ವಾಪಸ್ ಆಫೀಸಿಗೆ ಹೋಗುವಾಗ, ಮತ್ತೊಂದು ಯಾವುದೋ ಒಂದು ಹೋಗುವಾಗ ವಾಪಸ್ ನಿಲ್ಲಿಸ್ತಾರೆ. ಈ ಪೊಲೀಸ್ನವರ ಕೆಲಸಗಳಲ್ಲಿ RTOಗಳು ಮಾಡುವ ಕೆಲಸ, ಇದು ಕಲೆಕ್ಷನ್ ಏಜೆಂಟ್ಗಳಂತರ ನಾವು ಪೊಲೀಸ್ನವರು ಟ್ರೀಟ್ ಮಾಡಿ, ಪಾಪ ಅವರಿಗೆ ಟಾರ್ಗೆಟ್ ಇದೆ, ಪಾಪ ಇಷ್ಟು ಕಲೆಕ್ಷನ್ ಆಗಿರಬೇಕು ಅಂತ ಹೇಳಿ ನಾವು ಪೊಲೀಸ್ನವರನ್ನು ಗೌರವ ಪಡೋಣ ಅಂತ ಹೇಳೋದು ನಾನು. ಅಲ್ವಾ, ಫ್ರೀ ಹ್ಯಾಂಡ್ ಕೊಡಿ ಅಲ್ವಾ. ಓಕೆ ಓಕೆ, ಎಸ್ ಎಸ್, ಅವ್ರು ಹೇಳಿರುವಂತ ವಿಚಾರಗಳು ಕರೆಕ್ಟ್ ಆಗಿವೆ. ನಿಜಕ್ಕೂ ಕೂಡ ನಮ್ಮ ಮಂಗಳೂರಲ್ಲಿರುವಂತ ಪೊಲೀಸರೇ ಹೇಳ್ತಾ ಇದ್ದಾರೆ, ನಮ್ಗೆ ಟಾರ್ಗೆಟ್ ಇದೆ ಸರ್, ಮಂತ್ಲಿ ಆಗುವಾಗ ಇಷ್ಟ ಆಗ್ಬೇಕು ಅಂತ ಹೇಳಿ ಓಪನ್ ಆಗಿ ಹೇಳಿರುವಂತ ಸ್ಟೇಟ್ಮೆಂಟ್. ನನ್ನ ಬಳಿನೇ ಹೇಳಿರುವಂತ ಪರ್ಸನಲ್ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದೀನಿ. ನಮ್ಗೆ ಟಾರ್ಗೆಟ್ ಇದೆ ಸರ್ ಮಂತ್ಲಿ ಆಗುವಾಗ, ನಾವೇನ್ ಮಾಡ್ಲಿ ಅಂದ್ರೆ, ಒಂದು ಕಡೆ ಪೊಲೀಸ್ ಇಲಾಖೆ ಹೇಳ್ತಾ ಇದೆ ಸಿಬ್ಬಂದಿಗಳ ಕೊರತೆ ಇದೆ ರಾಜ್ಯ ಸರ್ಕಾರದ ಮುಂದೆ. ರಾಜ್ಯ ಸರ್ಕಾರದ ಮುಂದೆ ಬೇಡಿಕೆ ಇದೆ, ಸಿಬ್ಬಂದಿಗಳ ಕೊರತೆ ಇದೆ ಪೊಲೀಸ್ ಇಲಾಖೆಯಲ್ಲಿ, ಫಿಲ್ ಮಾಡಿ ಅಂತ ಹೇಳಿ. ಇನ್ನೂ ಅನೇಕ ಫಿಲ್ಲಿಂಗ್ಗಳು ಬಾಕಿ ಇದೆ, ಬಟ್ ಫಿಲ್ಲಿಂಗ್ ಸಾಧ್ಯ ಆಗ್ತಾ ಇಲ್ಲ. ಇದರ ಬದಲಾಗಿ ಬೇರೆ ಟಾರ್ಗೆಟ್ ಕೆಲಸಗಳು. ಲಾರೆನ್ಸ್ ಸರ್, ಈಗ ಪ್ರಮುಖವಾಗಿ ಈ ಕೃತ್ಯಗಳ ಏರಿಕೆಗೆ ಕಾರಣಗಳು ಹಲವು ವಿಚಾರಗಳು ಹೇಳೋ ಪ್ರಕಾರ ಗೃಹ ಇಲಾಖೆ ಫೈಲ್ಯೂರ್ ಅಂತಾನೆ ಹೇಳ್ತಾ ಇದ್ದಾರೆ, ಅಂಡ್ ಪೊಲೀಸ್ ಇಲಾಖೆಯ ಕೈ ಕಟ್ಟಿ ಹಾಕಿರುವಂಥದ್ದು, ಈ ರೀತಿಯಿಂದಾಗಿ ಕ್ರೈಮ್ ಕೇಸಸ್ಗಳು ಜಾಸ್ತಿ ಆಗ್ತಿದೆ. ಇದನ್ನು ಬಿಟ್ಟು ಈ ಹಿಂದಿನ ಸರ್ಕಾರಕ್ಕೆ ಹೋಲಿಸುವಂಥದ್ದು ಸಮಂಜಸ ಅಲ್ಲ ಅಂತ ಹೇಳಿ. ಅಲ್ಲ, ಹಿಂದಿನ ಸರ್ಕಾರ ಈಗ 2-3 ವಿಚಾರಗಳ ಬಗ್ಗೆ ಬಿಜೆಪಿಯ ವಕ್ತಾರರು ಒಂದು ಮಾತನ್ನು ಹೇಳಿದ್ರು, ಪತ್ರಕರ್ತರು ಸಹ ಒಂದು ಮಾತನ್ನು ಹೇಳಿದ್ರು, ಫ್ರೀ ಹ್ಯಾಂಡ್ ಕೊಡಬೇಕು ಅಂತ. ಫ್ರೀ ಹ್ಯಾಂಡ್ ಅಂದ್ರೆ ಏನು? ಈಗ ಫ್ರೀ ಹ್ಯಾಂಡ್ ಇಲ್ದೇನೆ ಇದ್ರೆ ಪ್ರಕರಣವನ್ನು ಪೊಲೀಸರು ಭೇದಿಸ್ತಾ ಇದ್ರ. ನೀವು ಪ್ರಶಂಸೆ ಮಾಡಿದ್ರಿ, ಯಾರು ಪೊಲೀಸ್ ಅಧಿಕಾರಿನ ರಫೀಕ್ ಅವನು ಪ್ರಶಂಸೆ ಮಾಡಿದ್ರಿ. ಫ್ರೀ ಹ್ಯಾಂಡ್ ಕೊಡದೇ ಇದ್ರೆ ಅವರಿಗೆ ಪ್ರಕರಣವನ್ನು ಭೇದಿಸಲಿಕ್ಕೆ ಆಗ್ತಾ ಇತ್ತ? ಅಂದ್ರೆ ಹೇಳುವುದಕ್ಕೋಸ್ಕರ ಹೇಳುವುದಲ್ಲ, ವಿಷಯಾಧಾರಿತವಾಗಿ ಅದು ನಡೆದಿದೆಯೋ ನಡೆದಿಲ್ಲೋ ಅನ್ನೋದು ಕೂಲಂಕುಷವಾಗಿ ಅರ್ಥೈಸಿ ಹೇಳುದು. ಒಂದು ಫ್ರೀ ಹ್ಯಾಂಡ್ ಕೊಡದೇನೆ ಇದ್ದಿದ್ರೆ, ಸುಮಾರು ಒಂದು 2-3 ತಿಂಗಳುಗಳ ಹಿಂದೆ ಜಿಲ್ಲೆಯಲ್ಲಿ ಒಂದು ಪ್ರಕರಣ ನಡೆಯಿತು. CCBಯ ಅಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಅವರ ಆದೇಶದ ಮೇರೆಗೆ, ನಿರ್ದೇಶನದ ಮೇರೆಗೆ ಜಿಲ್ಲೆಯಲ್ಲಿ ಡ್ರಗ್ಸ್ ಮಾಫಿಯಾವನ್ನು ಕಡಿವಾಣ ಹಾಕಬೇಕು ಅನ್ನೋ ಉದ್ದೇಶದಿಂದ ತನಿಖೆಗೆ ಹೊರಟರು. ಆ ಸಂದರ್ಭದಲ್ಲಿ ಸುಮಾರು 60 ಫಿಗರ್ ನನಗೆ ಕರೆಕ್ಟಾಗಿ ನೆನಪಿದೆ, ಸುಮಾರು 50-60 ಕೋಟಿಯಷ್ಟು ಮೌಲ್ಯದ ಡ್ರಗ್ಸ್ ಅನ್ನ ಮಂಗಳೂರಿನ CCB ಅಧಿಕಾರಿಗಳು ಸಪ್ಲೈ ಮಾಡೋದು ಬೆಂಗಳೂರಲ್ಲಿ ಬಂಧಿಸಿದ್ರು. ಇಟ್ ಈಸ್ ಸ್ಟೇಟ್ ರಾಕೆಟ್. ಅದು ಹೇಗೆಲ್ಲ ತರಿಸ್ತಾ ಇದ್ರು, ಹೇಗೆ ಫ್ರೀ ಹ್ಯಾಂಡ್ ಇಲ್ದೇ ಕೆಲವೊಂದು ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಅದನ್ನ ಅದಕ್ಕೆ ಹೋಲಿಸುವುದಲ್ಲ. ಫ್ರೀ ಹ್ಯಾಂಡ್ ಇಲ್ದೇ ಇದ್ರೆ ಯಾಕಾಗ್ತದೆ? ಫ್ರೀ ಎಲ್ಲ ಪ್ರಕರಣಗಳಿಗೆ ರಾಜಕೀಯ ಲೇಪನ ಮಾಡ್ಲಿಕ್ಕೆ ಆಗ್ತದ? ಈಗ ಒಂದು ರಾಜಕೀಯ ಪಕ್ಷದ ಯಾವುದಾದೊಂದು ಘಟನೆ ನಡೆದಂತ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಹಾಗೂ ಇತರೆ ರಾಜಕೀಯ ಪಕ್ಷ, ಒಂದು ರಾಜಕೀಯ ಪಕ್ಷ ಅಥವಾ ಇನ್ನೊಂದು ರಾಜಕೀಯ ಪಕ್ಷಕ್ಕೆ, ಆ ಪಕ್ಷಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಕರಣ ನಡೆದಂತ ಸಂದರ್ಭದಲ್ಲಿ ರಾಜಕೀಯ ಹಸ್ತಕ್ಷೇಪ ಇರ್ತದೆ ಪೊಲೀಸ್ ಇಲಾಖೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂದು ನೇರವಾಗಿ, ಅಥವಾ ಸಣ್ಣ ಪುಟ್ಟ ಪ್ರಕರಣಗಳು, ಸಣ್ಣ ಒಂದು ಆಕ್ಸಿಡೆಂಟ್ ಆಯ್ತೋ ಅಥವಾ ಅಪ್ಪಿತಪ್ಪಿ ಗಲಾಟೆ ಮಾಡ್ಕೊಂಡ್ರು, ಅಂತ ಪ್ರಕರಣಗಳಲ್ಲಿ ರಾಜಕೀಯವಾಗಿ ಲೋಕಲ್ ಆಗಿ, ಇಂಥ ಪ್ರಕರಣಗಳಲ್ಲಿ ಯಾರು ರಾಜಕೀಯ ಹಸ್ತಕ್ಷೇಪ ಮಾಡೋದಿಲ್ಲ, ಯಾರು ಸಹ ಇನ್ವಾಲ್ವ್ ಆಗುದಿಲ್ಲ. ಹಾಗಾದ್ರೆ ಇವ್ರು ಹೇಳೋ ಪ್ರಕಾರ ರಾಜಕೀಯ ಹಸ್ತಕ್ಷೇಪನ ಇದ್ದಿದ್ರೆ, ಉತ್ತರ ಪ್ರದೇಶದಲ್ಲಿ ನಡೆದಂತ ಉನ್ನಾವ್ ಪ್ರಕರಣ ಆಗಿರ್ಬಹುದು, MLA ಅವರು ಬಲಾತ್ಕಾರ ಮಾಡಿ ರೇಪ್ ಮಾಡಿದಂತ ಪ್ರಕರಣದಲ್ಲಿ, ಹಾಗಾದ್ರೆ ಅಲ್ಲಿಯ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು, ಆ ಬಿಜೆಪಿಯ ಸರ್ಕಾರ ಅದರಲ್ಲಿ ಇನ್ವಾಲ್ವ್ ಆಗಿತ್ತಾ?
ಅವರು ಅದರಲ್ಲಿ ಹಸ್ತಕ್ಷೇಪ ಮಾಡಿದ್ರ? ಅದು ಉತ್ತರ ಕೊಡ್ಬೇಕಲ್ಲ. ಅಲ್ಲ ಅಲ್ಲಿ ಆಗಿದೆ ಅಂತ ನಾನು ಹೇಳ್ತೇನೆ. ಅಲ್ಲ ಅಲ್ಲಿ ಆಗಿದೆ ನಾವೇ ಒಪ್ಕೊಳ್ತೀವಿ. ಅಲ್ಲ ಅದು ಹಸ್ತಕ್ಷೇಪ ಆಗಿದೆ ಅಂತ. ಹಾಗಾದ್ರೆ ಕರ್ನಾಟಕದಲ್ಲಿ ತಾವು ಒಪ್ಕೊಳ್ತೀವಿ? ಅಲ್ಲ, ನಾವು ಒಪ್ಕೊಳ್ತಾ ಇಲ್ಲ, ನಾವು ಎಲ್ಲಿ ಇನ್ವಾಲ್ವ್ ಆಗಿಲ್ಲ. ಹಾಗಾದ್ರೆ ಪಾಯಿಂಟ್ ಇಲ್ಲ ಇಲ್ಲೆಲ್ಲ ಇನ್ವಾಲ್ವ್ ಆಗಿದೆ ಅನ್ನುವಂತ ಪಾಯಿಂಟ್ ನಾನು ಹೇಳ್ತೀನಿ ಕೇಳಿ. ಅದರೊಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವೀಣ್ ನೆಟ್ ಅವ್ರನ್ನ ಹತ್ಯೆ ಆಯ್ತು ಪುತ್ತೂರಿನಲ್ಲಿ. ಬಿಜೆಪಿ ಸರ್ಕಾರನೇ ಅಧಿಕಾರದಲ್ಲಿತ್ತು, ಅವ್ರ ಇನ್ವಾಲ್ವ್ಮೆಂಟ್ ಇತ್ತು. ಹಾಗಾದ್ರೆ ನಾವು ಅಲ್ಲಿ ಬಿಜೆಪಿ ಸರ್ಕಾರದವರು ಮಾಡಿಸಿದಂತ ನಾವು ಹೇಳ್ಬೇಕಾ? ಒಂದು ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಪ್ರಕರಣವನ್ನ ಕೂಲಂಕುಷವಾಗಿ ಅದಕ್ಕೆ ತನಿಖೆ ಆಗ್ಬೇಕನ್ನು ಒತ್ತಾಯಿಸೋದು ಮಾತ್ರ ಕರ್ತವ್ಯ ನಮ್ದು. ನಾವು ಪ್ರಕರಣಗಳಲ್ಲಿ ನಾವುಗಳು ರಾಜಕೀಯ ಪಕ್ಷಗಳು, ಯಾವುದೇ ರಾಜಕೀಯ ಪಕ್ಷಗಳು ಇನ್ವಾಲ್ವ್ ಆಗಿರೋದಿಲ್ಲ. ಹಾಗಾದ್ರೆ ಇವರು ಬೇರೆಯವರ ಮೇಲೆ ಆರೋಪ ಮಾಡುವಾಗ ಇವರು ಅದರಲ್ಲಿ ಇನ್ವಾಲ್ವ್ ಆಗಿರೋ ಅನ್ನೋ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕಲ್ಲ. ಆರೋಪ ಮಾಡ್ಲಿಕ್ಕೆ ಸುಲಭ, ಸರ್ಕಾರ ಸತ್ತಿದೆ, ಸರ್ಕಾರ ಜೀವಂತ ಇಲ್ಲ. ಪ್ರತಿಯೊಬ್ಬ ರಾಜಕೀಯ ಪಕ್ಷದವರು ಸಹ ಅಧಿಕಾರಕ್ಕೋಸ್ಕರನೇ ಹೋರಾಡುವುದು. ಬಿಜೆಪಿಯವರಿಗೆ ಅಧಿಕಾರಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ, ನಂಬರ್ ಗೇಮೇ ಇಲ್ಲ. ಅವರ ಅಧಿಕಾರಕ್ಕೋಸ್ಕರ ಒಂದು ಹೋರಾಡ್ತಾ ಇದ್ದಾರೆ ಇಬ್ಬರು, ಅವರ ಪಕ್ಷದ ನಾಯಕರು. ಇವ್ರಿಗೆ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ, ನಾವು ಸರ್ಕಾರ ನಡೆಸ್ತಾ ಇದೆ, ನಾವು ಅಧಿಕಾರವನ್ನು ನಡೆಸ್ತಾ ಇದೆ, ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಅದು ನಮ್ಮ ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಇವರದನ್ನು ಸರಿ ಮಾಡಿಕೊಳ್ಳದೆ ಇವರು ಅಧಿಕಾರಕ್ಕೋಸ್ಕರ ಯಾವುದು ಶೇರಿಂಗ್ ಅಂತ, ಅದು ನಮ್ಮ ಪಕ್ಷದ ವಿಚಾರ. ಅದು ನೀವು ತಲೆಬಿಸಿ ಮಾಡ್ಕೊಳ್ಬೇಡಿ. ನೀವು ನಿಮ್ಮ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ನಿಮ್ಮ ಆರೋಪಗಳಿಗೆ ಸಂಬಂಧಪಟ್ಟಂತೆ ಮಾಡಿ. ಈಗ ಇಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಇದೆ ಅಂತ ಹೇಳಿದ್ರು. ಖಂಡಿತವಾಗಿ ರಾಜ್ಯದಲ್ಲಿ ಸಹ ಗುಪ್ತಚರ ಇಲಾಖೆ ಇದೆ, ಕೇಂದ್ರದ್ದು ಸಹ ಗುಪ್ತಚರ ಇಲಾಖೆ ಇದೆ. ಬ್ರಿಜೇಶ್ ಚೌಟರ್ ಅವರು ಸಂಸದರು ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಈ ಪ್ರಕರಣ ನಡೆದಿದೆ, ಈ ರೀತಿ ಆಗಬಾರ್ದಿತ್ತು ಅನ್ನೋದ್ರ ಬಗ್ಗೆ ಅವರು ಅಥವಾ ನೆಗೆಟಿವ್ ಆಗಿ ಮುಖ್ಯಮಂತ್ರಿಗಳನ್ನ ದೂಷಣೆ ಮಾಡಿ ಟ್ವೀಟ್ ಮಾಡಿದ್ರು. ಮಾಡ್ಲಿ, ಅವ್ರ ತೊಂದರೆ ಇಲ್ಲ. ಅವ್ರ ಕರ್ತವ್ಯವೇನು? ರಾಜ್ಯ ಗುಪ್ತಚರ ದಳದೊಟ್ಟಿಗೆ ಕೇಂದ್ರ ಗುಪ್ತಚರ ದಳ ಸಹ ಇದೆ. ಕೇಂದ್ರದಲ್ಲಿ ಅವರು ಮಾತಾಡ್ಬೇಕು, ನಮ್ಮ ಕೇಂದ್ರ ಗುಪ್ತಚರ ದಳ ಏನ್ ಮಾಡ್ತಾ ಇದ್ರು. ಇವರು ಆರೋಪಗಳನ್ನು ಮಾಡ್ತಾರೆ ಹೊರಗಡೆಯಿಂದ, ಮುಸ್ಲಿಮರು, ಇವರು ನೆಗೆಟಿವ್ ಥಾಟ್ಸ್, ಭಯೋತ್ಪಾದಕರು. ಈ ಭಯೋತ್ಪಾದಕ ಈ NIA ಅಥವಾ ಇತರ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಏನ್ ಮಾಡ್ತಾ ಇದ್ದಾರೆ, ಅವ್ರು ನಿಂದೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯಕ್ಕೋಸ್ಕರ ಆರೋಪ ಮಾಡೋದನ್ನು ಬಿಡಬೇಕು. ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಏನಾಗ್ಬೇಕು, ಅದು ನಮ್ಮ ರಾಜ್ಯಕ್ಕೆ ಏನಾಗ್ಬೇಕು, ನಮ್ಮ ದೇಶಕ್ಕೆ ಏನಾಗ್ಬೇಕು, ಅದರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಮುಕ್ತವಾಗಿ ಚರ್ಚೆ ಮಾಡಬೇಕು. ಅದರಲ್ಲಿ ಹಿಡನ್ ಅಜೆಂಡಾ ಇರಬಾರದು. ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಪ್ರಕರಣದ ಈಗ ದಿಕ್ಕು ತಪ್ಪಿಸುವುದು ಯಾರು? ಇದನ್ನು ರಾಜಕೀಯ ಲೇಪ ಕೊಟ್ಟು ಅದರ ದಿಕ್ಕು ತಪ್ಪಿಸುವುದು ಬಿಜೆಪಿ ಅವರು. ಅಲ್ಲ, ವಿಪಕ್ಷ ಆಗಿರೋದ್ರಿಂದ ಅವ್ರು ವಿಪಕ್ಷದ ಹೇಳಿಕೆಗಳು ದಾರಿ ತಪ್ಪಿಸುವ ರೀತಿ ಆಗಿರಬಾರ್ದು. ವಿಪಕ್ಷಗಳು ಆರೋಪ ಮಾಡೋದಕ್ಕೆ ಏನು ಬೇಜಾರಿಲ್ಲ, ವಿಪಕ್ಷಗಳು ಆರೋಪ ಮಾಡಬಹುದು, ಅದಕ್ಕೇನು ನಾನು ಅವ್ರು ಆರೋಪ ಮಾಡಿದ ತಪ್ಪಂತ ನಾನು ಹೇಳೋದಿಲ್ಲ, ಅವ್ರು ಟ್ವೀಟ್ ಮಾಡಿದ್ದು ತಪ್ಪಂತ. ಏನಾಗ್ಬೇಕು, ನನ್ನ ವೈಫಲ್ಯ ಏನು? ಇಲ್ಲಿ ಜಿಲ್ಲೆಯ ಶಾಸಕರುಗಳಿದ್ದಾರೆ, 8ರಲ್ಲಿ 6 ಜನ ಬಿಜೆಪಿಯ ಶಾಸಕರಿದ್ದಾರೆ. ಜಿಲ್ಲೆಯಲ್ಲಿ ಏನಾಗ್ಬೇಕು? ಇಂಥ ವೈಫಲ್ಯಗಳಿದ್ರೆ ಅದರ ವೈಫಲ್ಯಗಳ ಪಟ್ಟಿಗೆ ಏನ್ ಮಾಡ್ಬೇಕಂತ ಹೇಳ್ಬೇಕಲ್ಲ. ಎರಡನೇ ಅವಧಿಗೆ ಆಯ್ಕೆ ಆದವರು ಇದ್ದಾರೆ. ಈಗ ಮೊದಲ ಅವಧಿಗೆ ಆಯ್ಕೆ ಆಗಿದ್ರೆ ಕಷ್ಟ ಸಾಧ್ಯ ಆಗಬಹುದು ಅನ್ನೋದ್ರ ಬಗ್ಗೆ ಅರ್ಥ ಆಗ್ತದೆ. ಎರಡನೇ ಅವಧಿಗೆ ಆಯ್ಕೆ ಆದವರು ಇದ್ದಾರೆ, ಅವರ ಕೊಡುಗೆ ಏನು? ಜಿಲ್ಲೆಯಲ್ಲಿ ಗಲಾಟೆಗಳು ನಡೆದಂತ ಸಂದರ್ಭ ಇವರೇ ಮುಂದೆ ನಿಂತು ಮಾತಾಡ್ತಾರೆ. ಯಾವುದೇ ಒಂದು ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಕಮ್ಯುನಲ್ ಹಿಂದುತ್ವದ ಅಥವಾ ಮುಸ್ಲಿಮರು ಅಥವಾ ಈ ಮುಸ್ಲಿಮರ ಹಿಂದುತ್ವದ ಕ್ರಿಶ್ಚಿಯನ್ ಪ್ರಕರಣಗಳು ನಡೆದ ಇವರೇ ಮುಂದೆ ನಿಂತು ಗಲಾಟೆ ಮಾಡ್ತಾರೆ. ಇವರು ಮುಂದಾಳತ್ವ ತಗೊಳ್ಬೇಕು. ಯಾವುದಕ್ಕೆ? ಅಭಿವೃದ್ಧಿ ಕಾರ್ಯಗಳಿಗೆ, ಡೆವಲಪ್ಮೆಂಟ್ ಏನಾಗಬೇಕು, ಯಾವ ರೀತಿ ಕಾನೂನು ಸುವ್ಯವಸ್ಥೆ ಆಗಬೇಕು. ಎಲ್ಲರೂ ಮನುಷ್ಯರೇ, ಕಾನೂನು ರೂಪಿಸುವವರು ಮನುಷ್ಯರೇ, ಕಾನೂನನ್ನು ಪರಿಪಾಲನೆ ಮಾಡುವವರು ಮನುಷ್ಯರೇ, ಅದನ್ನು ಜಾರಿಗೆ ತರುವುದು ಮನುಷ್ಯರೇ. ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿದ್ರೆ ಅವರು ಸಹ ಮನುಷ್ಯರಾಗಿರ್ತಾರೆ. ಅವ್ರು ಯಾರು ದೇವತಾ ಲೋಕದ ಮನುಷ್ಯರಲ್ಲ. ಅವ್ರಿಗೆ ಏನು ಪೂರಕವಾಗಿ ನಾವು ಮಾಹಿತಿಗಳನ್ನು ಕೊಡಬೇಕು ಅಥವಾ ಅವ್ರಿಗೆ ಏನು ಸಪೋರ್ಟಿವ್ ಮಾಡಬೇಕು ಅದನ್ನ ನಮ್ಮವ್ರು ಮಾಡಬೇಕು. ಅದನ್ನೇ ರಾಜಕೀಯ ಮಾಡೋದನ್ನ ಇವರು ಬಿಡಬೇಕು. ಅಲ್ಲ, ನಾನು ವಿಪಕ್ಷಗಳು ಟೀಕೆ ಮಾಡುವಂತ ಒಂದೇ ನಿಮಿಷ ಲಾರಿ ಸರ್, ಒಂದೇ ನಿಮಿಷ. ವಿಪಕ್ಷಗಳು ಟೀಕೆ ಮಾಡುವಂತದ್ದು ಅದು ಹುಟ್ಟುಗುಣ. ತಾವುಗಳು ವಿಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಾಡಿರ್ತೀರ. ಆದ್ರೆ ನನ್ನ ಪ್ರಶ್ನೆ ಇರುವಂತದ್ದು, ಆಡಳಿತ ಪಕ್ಷ ಅಂತ ಒಂದು ಅಧಿಕಾರ ಸಿಕ್ಕಿದ ಮೇಲೆ ವಿಪಕ್ಷಗಳ ಟೀಕೆಗೆ ತಲೆ ಕೊಡಬೇಕು, ಅದನ್ನೇ ಕಿವಿ ಕೊಟ್ಟು ಅದಕ್ಕೆ ಕೌಂಟರ್ ಡೈಲಾಗ್ ಕೊಡುವಂತದ್ದಲ್ಲ. ಯಾಕೆ ಬಿಜೆಪಿ ಎಲ್ಲ ಆಗಿಲ್ವಾ ಅಂತ ಹೇಳಿ ಇದೆಲ್ಲ ಇದೆಲ್ಲ ಮಹಿಳೆಯರು ಹೋಗ್ತಾರ. ಹೇಳಲು ಮಾತ್ರ ಒಪ್ಕೊಳ್ತೇನೆ. ಈಗ ರಾಜ್ಯದಲ್ಲಿ ನಾವು ಆಡಳಿತದಲ್ಲಿದ್ದೇವೆ, ಕೇಂದ್ರದಲ್ಲಿ ನಾವು ವಿಪಕ್ಷದಲ್ಲಿದ್ದೇವೆ. ಸದನ ನಡೆಸೋಕೆ ಬಿಡೋದಿಲ್ಲ, ಸದನದಲ್ಲಿ ಮಾತಾಡೋಕೆ ಬಿಡೋದಿಲ್ಲ, ಸದನದ ಸಂಸದರನ್ನ ಉಚ್ಚಾಟನೆ ಮಾಡ್ತಾರೆ. ನೀವ್ ಹೇಳ್ತೀರಿ ಮಾತಾಡ್ಬೇಕಂತ, ಮಾತಾಡಕ್ಕೆ ಅವಕಾಶ ಕೊಡೋದಿಲ್ಲ. ನಾವು ಆ ರೀತಿ ರಾಜಕೀಯ ಮಾಡಲಿಲ್ಲ. ನಾವು ಯಾವ ಒಂದು ಪರ್ಟಿಕ್ಯುಲರ್ ವಿಷಯಕ್ಕೆ ಸಂಬಂಧಿಸಿದಂತೆ ಆಡಳಿತ ಪತ್ರಿಕೆ ಸಂಬಂಧ ಅಥವಾ ಡೆವಲಪ್ಮೆಂಟ್ ಸಂಬಂಧ ಮಾತಾಡುವಾಗ ನಾವಿಲ್ಲಿ ಹತ್ತಿಕ್ಕುವ ಪ್ರಯತ್ನವನ್ನು ನಾವು ಬಿಜೆಪಿಯವರು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಇವ್ರು ಯಾವುದೇ ವಿಚಾರಗಳಿಗೆ ಮಾತಾಡಬೇಡಿ ಅಂತ ನಾವಿಲ್ಲಿ ಹತ್ತಿಕ್ಕಿಲ್ಲ, ಯಾರನ್ನು ಉಚ್ಚಾಟನೆ ಮಾಡಲಿಲ್ಲ. ಆದ್ರೆ ಕೇಂದ್ರದಲ್ಲಿ ಇವ್ರು ಏನ್ ಮಾಡಿದ್ರು? ನಮ್ಮ ಸಂಸದರನ್ನು, ನಮ್ಮ ನಾಯಕರುಗಳನ್ನು ಬಂಧಿಸುವುದು, ಉಚ್ಚಾಟನೆ ಮಾಡಿದ್ರು ಇವರು.
ಹಾಗಾಗಿ ಆ ರೀತಿ ನಾವು ರಾಜ್ಯದಲ್ಲಿ ಮಾಡಿದ್ವಿ. ಇವರು ಹೇಳ್ತಾರೆ ನಾವು ರಾಜಕೀಯ ಮಾಡುವ, ಟೀಕೆ ಮಾಡಿ, ಟೀಕೆ ಮಾಡೋದನ್ನು ತಗೊಳ್ತೀವಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೀವು ಏನಿದೆ ನೀವು ಮಾಹಿತಿ ಕೊಡಿ, ಹೇಳಿ, ನಾವು ತಗೊಳ್ತೀವಿ. ಆ ಕೆಲಸವನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಇತರ ಉಪಮುಖ್ಯಮಂತ್ರಿಗಳು ಮಾಡಲಿಲ್ಲ. ನಾವು ಅಭಿವೃದ್ಧಿ ಅಥವಾ ರಾಜ್ಯಕ್ಕೆ ಯಾವುದೇ ಹಿನ್ನಡೆ ಬರದವಾಗಿ ನಾವು ಮಾಡ್ತೇವೆ. ಅದನ್ನು ಮಾಡ್ತಿರೋದು ಬಿಜೆಪಿ ಅವರು. ಅಲ್ಲ, ಖಂಡಿತ. ಈಗ ಪ್ರಸ್ತುತ ರಾಜ್ಯ ಸರ್ಕಾರಕ್ಕೆ ಅದೇ ಲಾರೆನ್ಸ್ ಅವರು ಹೇಳಿರೋ ಪ್ರಕಾರ ರಾಜ್ಯ ಸರ್ಕಾರ ಅಂತ ಹೇಳಿ ಒಂದು ಹುದ್ದೆಯನ್ನ ಸಿಕ್ಕಿದ ಮೇಲೆ ಅಥವಾ ಆಡಳಿತವನ್ನ ನಡೆಸುವಂತ ಪಕ್ಷಗಳು ಶ್ರೀಗಳೆಲ್ಲೋ ಹೇಳಿದಂತ ಒಂದು ಮಾತುಗಳು ನೆನಪಾಗುತ್ತೆ. ಈ ಆನೆ ತನ್ನ ಗಜಗಾಂಭೀರ್ಯದಿಂದ ನಡೀತಾ ಇರುತ್ತಂತೆ. ಈ ಪಕ್ಕದಲ್ಲಿ ಇರುವಂತಹ ಕೆಲವೊಂದು ಪ್ರಾಣಿಗಳು ಬೊಬ್ಬೆ ಹಾಕ್ತಾ ಇರುತ್ತೆ. ಅದರಿಂದ ಆನೆಯ ಗಜಗಾಂಭೀರ್ಯಕ್ಕೇನು ಕಡಿಮೆ ಆಗುವುದಿಲ್ಲ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಅವರು ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ಳಿ. ಅದು ಬಿಟ್ಟು ವಿಪಕ್ಷಗಳು ಹೇಳುವಂತಹ ಬೊಗಳುವಂತಹ ಹೇಳಿಕೆಗಳಿಗೆ ಅದಕ್ಕೆ ಕೌಂಟರ್ ಕೊಡುವಂತದ್ದಲ್ಲ. ಇದರಿಂದ ಮಹಿಳೆಯರ ಸುರಕ್ಷತೆ ಆಗೋದಿಲ್ಲ, ರಾಜ್ಯದ ಸುರಕ್ಷತೆಗಳು ಆಗೋದಿಲ್ಲ. ಈಗ ಒಂದು 2024 ಜನವರಿಯಿಂದ ಏಪ್ರಿಲ್ 30ರವರೆಗೆ ಬರೀ 4 ತಿಂಗಳುಗಳಲ್ಲಿ ಆಗಿರುವಂತಹ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಏನೆಲ್ಲ ಘಟನೆಗಳಾಗಿದೆ ಅಂತ ಹೇಳಿ. 430 ಕೊಲೆ ಪ್ರಕರಣ ಆಗಿದೆ, 198 ಅತ್ಯಾಚಾರ, 2327 ಮಹಿಳೆಯರ ಮೇಲೆ ದೌರ್ಜನ್ಯ ಕೇಸ್ಗಳು, 450 ರಾಬರಿ, 68 ಡಕಾಯಿತಿ, ಇನ್ನು ಅನೇಕ ಇದೆ. 1144 ಡ್ರಗ್ಸ್ ಕೇಸ್, ಇನ್ನು 1 by 1 ಲಿಸ್ಟ್ ಇದೆ. ಈಗ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ಏನ್ ಮಾಡ್ತಾ ಗೊತ್ತಾ, ಇದನ್ನ ಇದೇ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಹಿಡಿದು ನೋಡಿ ಬರೀ 4 ತಿಂಗಳಲ್ಲಿ ನಾವು ಇಷ್ಟು ಕೇಸನ್ನ ದಾಖಲಿಸಿದ್ದೀವಿ ಅಂತ ಹೇಳಿ. ಅದು ಪುರುಷಾರ್ಥದ ಮಾತಲ್ಲ. ಇಷ್ಟು ಕೇಸ್ ದಾಖಲಾಗುವಂಥದ್ದು ಯಶಸ್ಸಲ್ಲ ಅಥವಾ ಅದು ಪ್ರತಿಭೆ ಅಲ್ಲ. ಇದನ್ನ ಕಡಿಮೆ ಮಾಡಬೇಕು. ರಾಜ್ಯದಲ್ಲಿ ಕೇಸ್ಗಳು ದಾಖಲಾಗುವಂಥದ್ದಲ್ಲ ಮುಖ್ಯ ಆಗಿರುವಂಥದ್ದು. ಯಾವುದೇ ಕೇಸ್ ನಡಿಬಾರ್ದು, ಯಾವುದೇ ಕೇಸ್ ದಾಖಲಾಗಬಾರ್ದು. ಅಂದ್ರೆ ಕಾನೂನು ಸುವ್ಯವಸ್ಥೆ ಅಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿರಬೇಕು ಅನ್ನುವಂಥದ್ದು ಮಾತ್ರ ನಮ್ಮ ರಿಕ್ವೆಸ್ಟ್ಗಳು. ಎಸ್ ಅರುಣ್ ಸರ್, ಕೊನೆಯದಾಗಿ ಹೇಳೋದಾದ್ರೆ ಇಲ್ಲಿ ನಾವು ಆವತ್ತಿನಿಂದ ಬೊಬ್ಬೆ ಹೊಡ್ಕೊಂಡಿದ್ದದ್ದು ಘನವಾದ ಸರ್ಕಾರ ಇದೆ. ಅದು ಈಗಾಗಲೇ ಹಿರಿಯ ಪತ್ರಕರ್ತರು ಹೇಳಿದ್ದು ಅಜೀರ್ಣವಾಗುವಷ್ಟು ಅವರಿಗೆ ಸಂಖ್ಯಾಬಲ ಇದೆ. ಹೀಗಿರುವಾಗ ವಾತಾವರಣವನ್ನು ಸೃಷ್ಟಿ ಮಾಡಿ ರೋಗ ಬಂದ ಮೇಲೆ ಅದಕ್ಕೆ ಮೆಡಿಸಿನ್ ಕೊಡೋದು ಇದ್ದೇ ಇದೆ ಅಲ್ವಾ? ರೋಗನೇ ಬರಬಾರ್ದಲ್ವಾ? ಉದಾಹರಣೆಗೆ 2014ಕ್ಕಿಂತ ಮುಂಚೆ ಇದೇ ಭಾರತದಲ್ಲಿ ರೈಲಿನಲ್ಲಿ, ಮಂದಿರಗಳಲ್ಲಿ, ಮಸೀದಿಗಳಲ್ಲಿ ಮತ್ತೆ ನಮ್ಮ ಎಲ್ಲ ಕ್ರಿಕೆಟ್ ಸ್ಟೇಡಿಯಂಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಮಾಲ್ಗಳಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇದ್ವು. ಅದೇ ಅಧಿಕಾರಿಗಳ ವರ್ಗ. ಒಂದು ಬದಲಾವಣೆ ನರೇಂದ್ರ ಮೋದಿಜಿಯವರು ಕೇಂದ್ರ ಮಟ್ಟದಲ್ಲಿ ಬಂದಿರುವಂಥದ್ದು, ಗುಪ್ತಚರ ಇಲಾಖೆಯನ್ನು ಬಿಗಿ ಮಾಡಿರುವಂಥದ್ದು, ಎಲ್ಲಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲವನ್ನು ಅಲ್ಲಿಗೆ ಕೊಟ್ಟಿರುವಂಥದ್ದು. ಅದರ ಪರಿಣಾಮವಾಗಿ 10 ವರ್ಷಗಳಾಯಿತು ಸರ್, ನಮ್ಮ ನಾಗರಿಕರ ಮೇಲೆ ಹಲ್ಲೆಗಳು ನಡೆಯಲಿಲ್ಲ. ಒಂದು ಎಕ್ಸೆಪ್ಷನಲ್ ಕೇಸ್ನಲ್ಲಿ ರಾಮೇಶ್ವರಂ ಕೆಫೆ ಸ್ಫೋಟ ಆದಾಗ ಗ್ಯಾಸ್ ಸಿಲಿಂಡರ್ ಸ್ಫೋಟ ಮೊದಲು ಬಂದ ಪ್ರತಿಕ್ರಿಯೆ. ಯಾಕೆ? ಯಾವುದೋ ಒಂದು ವರ್ಗವನ್ನು ನಾವು ಓಲೈಸಿಕೊಂಡು ಅದರಿಂದ ಓಟು ಪಡಿಬೇಕು, ಅದಕ್ಕೋಸ್ಕರ ಏನು ಬೇಕಾದ್ರೆ ಆಗಲಿ ಆತಂಕವಾದಿಗಳಿಗೆ ಸಪೋರ್ಟ್ ಆಗುತ್ತೆ ಅನ್ನುವಂಥ ಪರಿಜ್ಞಾನವು ಈ ಸರ್ಕಾರಕ್ಕೆ ಇರಲಿಲ್ಲ. ಅಂದರೆ ಎಂಥ ಒಂದು ಬಾಲಿಶತನದಲ್ಲಿ ಈ ಸರ್ಕಾರ ಹೋಗ್ತಾ ಇದೆ. ನಾನು ಆರೋಪ ಮಾಡ್ಬೇಕೇನ್ರಿ? ನಿಮ್ಮ ಬಣ ಬಡಿದಾಟ ಇದೆಯಲ್ಲ, ನಿಮ್ಮ ಒಳಗಿನ ಕುರ್ಚಿಗೆ ಗುದ್ದಾಟ ಇದೆಯಲ್ಲ, ಅದರ ಪರಿಣಾಮ ಇದು. ಯಾಕೆ ಅಂತ ಹೇಳಿದ್ರೆ ಇವರ ಬಣದಲ್ಲಿರತಕ್ಕಂಥ ಕೆಲ ನಾಯಕರಿಗೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹದಗೆಟ್ಟಿದೆ ಅಂತ ಹೇಳಿ ಅವರ ಹೈಕಮಾಂಡಿಗೆ ತೋರಿಸಬೇಕು. ಅದರ ಮುಖಾಂತರ ನಾವು ಕುರ್ಚಿಯನ್ನು ಹಿಡಿಬೇಕಂತ ಹೇಳಿ ಅವರೊಳಗೆ ಬಣದ ಬಡಿದಾಟದ ಪರಿಣಾಮ ಇದು. ಇದು ನಾನು ಮಾಡ್ತಾ ಇರ್ತಕ್ಕಂಥ ಆರೋಪ. ಯಾಕೆ ಇರಬಾರ್ದು? ಸಿನಿಮಾಗಳಲ್ಲ, ಇದು ನೈಜವಾಗಿರ್ತಾನೆ. ಕರ್ನಾಟಕದ ಸರ್ಕಾರ ಸಿನಿಮಾ ನಡೀತಾ ಇದೆ ಇಲ್ಲಿ. ಹೀಗೆ ಆಗಷ್ಟೇ ಹಿರಿಯ ಪತ್ರಕರ್ತರು ಹೇಳಿದರು, ಇವರು ನೈಜವಾಗಿ ಸರ್ಕಾರ ನಡೆಸ್ತಾ ಇದ್ರೆ, ನುಡಿದಂತೆ ನಡೆಯುವಂಥ ಸರ್ಕಾರ ಆಗಿದ್ರೆ ಮುಖ್ಯಮಂತ್ರಿಗಳು ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಸ್ಫುಟವಾಗಿ ಬಂದು ಮತ್ತೆ ಪುನಃ ಅಧಿಕಾರ ಹಿಡಿಬೋದಿತ್ತು. ಅವರೇ ಹೇಳಿರುವಂಥದ್ದು ನುಡಿದಂತೆ ನಡೀತೀವಿ ಅಂತ. ಬೇರೆಯವರ ಯಡಿಯೂರಪ್ಪರವರಿಗೆ ಇವರು ಅಂತ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಇವರಿಗೆ ಬಂದಾಗ ನುಣುಚಿಕೊಳ್ತಾರೆ. ಪ್ರಿಯಾಂಕ ಖರ್ಗೆ ಅವರನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ರೀ. ಆತ್ಮಹತ್ಯೆ ಮಾಡ್ಕೊಳ್ಳಿ, 1000 ಆತ್ಮಹತ್ಯೆಗಳ ನಡೀಲಿ ರೀ, ಬನಿಯನ್ ಹಡ್ಕೊಳ್ಳಿ, ಶರ್ಟ್ ಹಡ್ಕೊಳ್ಳಿ, ನಾನು ಹಂಗೆ ಇಡ್ತೀನಿ. ಅಂಥ ಒಂದು ದಾಷ್ಟ್ಯ ವಾಲ್ಮೀಕಿ ಹಗರಣನೇ ಆಗಲಿಲ್ಲ. ಅದನ್ನು ನೋಡಿದ್ರೆ ಲೂಟಿ ಹೊಡೆದು ಕೂತ್ಕೊಂಡಿದ್ದಾರೆ.
ನೂರಾರು ಕೋಟಿ ಲೂಟಿ ಹೊಡೆದಿದ್ದಾರೆ. ಅದರದ್ದು ಇದನ್ನು ಹೇಳ್ತಾರೆ ಸಂಸತ್ತಿನಲ್ಲಿ ಸಿದ್ದರಾಮಯ್ಯನವರು 187 ಅಲ್ಲ 80 ಅಂಕಗಳನ್ನು ಕೊಡ್ತಾರೆ. 1 ರೂಪಾಯಿ ಆಚೆ ಹೋಗಿದೆ ಅಂತ ಹೇಳಿದ್ರೆ ನಿಮ್ಮ ಇಡೀ ಸರ್ಕಾರದ ಫೇಲಿಯರ್ ರೀ. ಅದು ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಿ ಬಂತು. 54 ನಿಗಮಗಳಲ್ಲಿ ಏನೇನಾಗಿರ್ಲಿಲ್ಲ. ಕೊನೆಯಲ್ಲಿ ಹೇಳುವುದಷ್ಟೇ, ಈ ದಪ್ಪ ಚರ್ಮವನ್ನು ಕಿತ್ತೆಸೆದು ಸಂವೇದನೆ ಆದರೂ ತೋರಿಸಿ. ಈ ಸಂವೇದನೆಯನ್ನು ತೋರಿಸೋದ್ರ ಮುಖಾಂತರ ಆದರೂ ನೀವು ಈ ಸರ್ಕಾರವನ್ನು ನಡೆಸಿ. ಖಂಡಿತವಾಗಿ ನಮ್ಮ ಕರ್ನಾಟಕ ಪೊಲೀಸ್ ಅತ್ಯಂತ ಸಕ್ಷಮವಾಗಿದೆ. ನಿಮ್ಮ ಬೇಡದ ಈ ರಾಜಕೀಯ ಮೇಲಾಟಗಳನ್ನು ಬದಿಗಿಟ್ಟು ಅವರಷ್ಟಕ್ಕೆ ಅವರನ್ನೇ ನೀವು ನಡೆಸಲಿಕ್ಕೆ ಬಿಟ್ಟರೆ ಖಂಡಿತವಾಗಿ ಈ ಸರ್ಕಾರ ಇಲ್ಲದೇ ಇದ್ರೂ ಉತ್ತಮವಾಗಿ ಅದನ್ನು ಹೆಡೆಮರಿ ಕಟ್ಟುವಂಥ ಕೆಲಸ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ ಎಷ್ಟೆಷ್ಟು ಅಪರಾಧಗಳು ಬರ್ತವೆ, ಅದರ ಮೇಲ್ಗಡೆಯಿಂದ ಫೋನ್ ಬರುತ್ತೆ, ಅದರಿಂದ ಎಷ್ಟೆಷ್ಟನ್ನು ಮುಚ್ಚಿ ಹಾಕಲಾಗುತ್ತೆ, ಏನಾಗುತ್ತೆ ಎಲ್ಲ ಗೊತ್ತಿಲ್ಲದೆ ಇರುವಂಥದ್ದೇನೆ ಎಲ್ಲರಿಗೂ, ಇಡೀ ಜನಸಾಮಾನ್ಯರಿಗೂ ಕೂಡ ಗೊತ್ತಿದೆ. ಆದರೆ ಇಂಥ ರಾಜಕೀಯ ಮೇಲಾಟಗಳು ಯಾವಾಗ ಬಂದಾಗ್ತಾವೋ ನಮ್ಮ ರಾಜ್ಯ ಸುಸ್ಥಿರ ಆಗುತ್ತೆ. ಮೊದಲು ಹೇಳಿದ ಪ್ರಕಾರ ನಮಗೆ ಮೊದಲು ಬೇಕಾಗಿರುವಂಥದ್ದು ನರೇಂದ್ರ ಮೋದಿಯವರು ಮೊದಲು ಮಾಡಿರುವಂಥದ್ದು ನಮಗೆ ದೇಶದಲ್ಲಿ ಹೊರಗಡೆಯಿಂದ ಬರತಕ್ಕಂತಹ ಈ ಭಯೋತ್ಪಾದಕರಿಂದ ರಕ್ಷಣೆ ಕೊಟ್ಟಿದೆ. ಒಂದು ಇವಾಗ ಸ್ವಲ್ಪ ಹೊಸ ಜನರೇಷನ್ ಇದೆಯಲ್ಲ ಸರ್, ಅದು ಇವಾಗ ಒಂದಷ್ಟು ಭಯೋತ್ಪಾದನೆ ಅನ್ನೋದ್ರ ಆ ಒಂದು ವಿಷಯಗಳಿಗೆಯನ್ನು ಒಂದು ಮರೆಸುವಂತಹ ಒಂದು ಕಾಲಘಟ್ಟದಲ್ಲಿ ಬಂದಿದೆ. ಇನ್ನು ಪುನಃ ಮರುಕಳಿಸುವುದು ಬೇಡ. ದೃಢವಾದ ನಿರ್ಣಯ ತೆಗೆದುಕೊಳ್ಳಿ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದನ್ನು ಲೆಕ್ಕಿಸಬೇಡಿ, ಯಾವುದೇ ವೋಟ್ ಬ್ಯಾಂಕ್ ಬೇಡ. ಜನ ಸುರಕ್ಷಿತವಾಗಿದ್ರೆ ಮತ್ತೊಮ್ಮೆ ನಿಮ್ಮನ್ನ ಆರಿಸ್ತಾರ್ರಿ. ಜನಮ್ ಸರ್, ಕೊನೆಯದಾಗಿ ಹೇಳೋದು ಸರ್, ಇವತ್ತು ಯಾವುದೇ ಕುಕೃತ್ಯಗಳನ್ನು ಪಾಲ್ಗೊಂಡವರನ್ನು ಬಂಧಿಸಲು ಒಂದು ಸುಸಜ್ಜಿತವಾದ ಒಂದು ಪರಿಸರ ವ್ಯವಸ್ಥೆ ಇದೆ, ಇಕೋಸಿಸ್ಟಮ್ ಅಂತ ಏನು ಹೇಳ್ತೇವೆ ಅದಿದೆ. ನೋಡಿ, ಇವತ್ತು ಹಿಂದೆ ನೀವೊಂದು 5-10 ವರ್ಷಗಳ ಹಿಂದೆ ಹೋದರೆ ಭಾರತದಲ್ಲಿ ತಂತ್ರಜ್ಞಾನ ಇಷ್ಟು ಮುಂದುವರೆದಿರಲಿಲ್ಲ. ನಿಮಗೆ ರೋಡ್ಗಳಲ್ಲಿ ಕ್ಯಾಮರಾಗಳಿರಲಿಲ್ಲ. ಆದ್ದರಿಂದ ಇವತ್ತು ನೀವು ಘಟನೆ ಆದ ಮೇಲೆ ಅದನ್ನು ಟ್ರ್ಯಾಕ್ ಡೌನ್ ಮಾಡಿ ಅವರನ್ನು ಬಂಧಿಸುವುದು ಅಥವಾ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವುದು ಬಹಳ ಹಿಂದಿಗೆ ಹೋಲಿಸಿದಾಗ ಬಹಳ ಸುಲಭ. ಯಾಕಂದರೆ ಇವತ್ತು ಪೊಲೀಸರು ಅದನ್ನು ಮಾಡಿದ್ದಾರೆ ಮತ್ತು ಆ ತಾಂತ್ರಿಕ ಜ್ಞಾನ ಇವತ್ತು ನಮ್ಮ ಕಾನೂನು ಜಾರಿ ವ್ಯವಸ್ಥೆಗಳಲ್ಲಿ ಇದೆ, ಅಂದರೆ ಪೊಲೀಸರಲ್ಲಿ ಇದೆ. ಈ ಭಾಗದಲ್ಲಿ ನಾವು ಅವರ ಲೋಪವನ್ನು ಹುಡುಕ್ಲಿಕ್ಕಿಲ್ಲ. ಆದರೆ ಒಂದು ರಾಜ್ಯದಲ್ಲಿ ಘಟನೆಗಳು ನಡೆಯುವಾಗ ಆಡಳಿತದಲ್ಲಿ ಒಂದು ವಿಘಟನೆ ಇಲ್ಲದೇ ಇದ್ರೆ, ಅಂದರೆ ವಿಘಟನೆಗೆ ಎರಡರೂ ಇದೆ, ಬಿಜೆಪಿಯಲ್ಲಿ ಕೂಡ ಇದೆ, ಕಾಂಗ್ರೆಸ್ನಲ್ಲೂ ಇದೆ. ಆ ವಿಘಟನೆ ಇಲ್ಲದೆ ಡೇ ಟು ಡೇ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗೃಹ ಸಚಿವರು ರಿವ್ಯೂ ಮಾಡ್ತಿದ್ರೆ ಇಂಥ ಘಟನೆಗಳು ಕಡಿಮೆ ಆಗ್ತಿರ್ಲಿಲ್ವಾ? ಎಲ್ಲರ ಬಗ್ಗೆ ಕೂಡ ಅವರು ಕಾಳಜಿ ತಗೊಂಡು ನಿಮ್ಮ ಏರಿಯಾದಲ್ಲಿ ಏನೂ ಆಗದಾಗೆ ನೀವು ನೋಡ್ಕೊಳ್ಬೇಕು ಅಂತ ಹೇಳುವ ಒಂದು ಪರಾಮರ್ಶನಾ ಸಭೆಗಳನ್ನು ಆಗಾಗ ನಡೆಸ್ತಿದ್ರೆ ಇದನ್ನು ತಡೀಲಿಕ್ಕೆ ಸಾಧ್ಯ ಇತ್ತಲ್ವಾ? ಹಾಗೆ ಆಗಿದ್ದಿದ್ರೆ ಇವತ್ತು ಸಿದ್ದರಾಮಯ್ಯ ಅವರು ನಿಮ್ಮ ಕಾಲದಲ್ಲಿ ನಡೆದಿತ್ತಲ್ರಿ ಅಂತ ಹೇಳಿ ಒಂದು ಹಾಸ್ಯಾಸ್ಪದ ಮುಖ್ಯಮಂತ್ರಿ ಆಗುವ ಪ್ರಶ್ನೆ ಬರ್ತಿರ್ಲಿಲ್ಲ ಅಂತ ನನಗೆ ಕಾಣ್ತದೆ. ಲಾರೆನ್ ಸರ್, ಕೊನೆಯದಾಗಿ ನಾನು 2 ವಿಚಾರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸಂಕ್ಷಿಪ್ತವಾಗಿ ಮಾತಾಡಿದೆ. ಒಂದು, ಕೇಂದ್ರದಲ್ಲಿ ನಮ್ಮ ಬಿಜೆಪಿಯ ವಕ್ತಾರರು ಹೇಳಿದ್ರು, ಕೇಂದ್ರದಲ್ಲಿ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಕೊಲೆಗಳು ನಡೆಯಲಿಲ್ಲ, ಬಾಂಬ್ ಬ್ಲಾಸ್ಟ್ಗಳು ಆಗಲಿಲ್ಲ, ಪ್ರಕರಣಗಳು ಎಷ್ಟೋ ಇದೆ. ಇಲ್ಲಿ ಮೊದಲು ಬಾಂಬ್ ಬ್ಲಾಸ್ಟ್ಗಳಾಗ್ತದೆ, ಈಗ ಮನುಷ್ಯರು ಕಿತ್ತಾಡ್ಕೊಳ್ತಾರೆ, ಮನುಷ್ಯರು ಸಾಯಿಸುವ ಮಟ್ಟ. ಮಣಿಪುರದಲ್ಲಿ ನಡೆದಂಥ ಪ್ರಕರಣ ಎಷ್ಟು ತಿಂಗಳುಗಟ್ಟಲೆ ಒಬ್ಬ ಯುವತಿಯನ್ನು ವಿವಸ್ತ್ರಗೊಳಿಸಿ ಕೊಲೆ ಮಾಡುವಂಥದ್ದು, ಎಷ್ಟು ಜನ ಸತ್ತರು ಅದರಲ್ಲಿ. ಇದು ದೇಶದಲ್ಲಿ ನಡೆದಂಥ ಪ್ರಕರಣ. ಮೋದಿಯವರು ಅದರ ಬಗ್ಗೆ, ಪ್ರಧಾನಮಂತ್ರಿಗಳು ಒಂದು ತುಟಿಕ್ ಅದರ ಬಗ್ಗೆ ಮಾತಾಡಿದ್ರು. ಗೃಹ ಮಂತ್ರಿಗಳು ಅದಕ್ಕೆ ಕಾನೂನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಂಥ ಪ್ರಕರಣಗಳು ನಡಿಬಾರದು ಅನ್ನೋದು ನಾವು ಹೇಳುವಂಥದ್ದು. ಈಗ ಇವರು ಹೇಳಿದ್ರು, ದೇಶಕ್ಕೆ ಹೊರಗಡೆಯಿಂದ ಬರುವಂತಹವರ ಭದ್ರತೆ ನುಸುಳುಕೋಳರ ಸಮಸ್ಯೆ ಎಲ್ಲ ನಿಂತು ಹೋಯ್ತು ಅಂತ. ನಾನು ಆಗ ಸ್ಟಾರ್ಟಿಂಗ್ ಮಾತಾಡುವಾಗ ನಾನೊಂದು ಮಾತು ಹೇಳಿದೆ, ದೇಶದಲ್ಲಿ ಈಗ ಮನುಷ್ಯರು ಜೀವಿಸುವುದು ಟೆಕ್ನಾಲಜಿಯ ಮೇಲೆ ಬದುಕುದು. ಎಲ್ಲ ಮೊಬೈಲಲ್ಲಿ ಎಲ್ಲ ಆಗ್ತಾ ಇರುವಂಥದ್ದು, ಇಂಟರ್ನೆಟ್ ಅಲ್ಲೇ ಎಲ್ಲ. ಮನೇಲಿ ಕೂತ್ಕೊಂಡ್ರು ಇಂಟರ್ನೆಟ್ ಅಲ್ಲಿ ಬರ್ತದೆ, ಹೊರಗಡೆ ಹೋಗ್ಬೇಕಾದ ಅಗತ್ಯ ಇಲ್ಲ, ಕೂತ್ಕೊಂಡಲ್ಲಿ ದುಡ್ಡು ಕಳಿಸಬಹುದು, ಎಲ್ಲ ಕಳಿಸಬಹುದು. ಆದರೆ ಅತಿ ಹೆಚ್ಚಿನ ಪ್ರಕರಣಗಳು ನಡೀತಿರುವಂತದ್ದು ಬ್ಯಾಂಕ್ ಸೈಬರ್ ಕ್ರೈಮ್ ಇಂದ ನಡೀತಾ ಇದೆ. ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ಮಟ್ಟಿಗೆ ಹೇಳ್ತೇನೆ, ಈಗ ಈ ಕೇಂದ್ರ ಗುಪ್ತಚರ ಇಲಾಖೆ ಅಥವಾ ಕೇಂದ್ರದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಬರುವಂತದ್ದು ಇಂಟರ್ನೆಟ್ ವ್ಯವಸ್ಥೆಗಳನ್ನು ಕ್ರೈಮ್ಗಳು ನಡೆಯುತ್ತದೆ. ಎಲ್ಲಾ ಈ ಪ್ರಕರಣಗಳು ನಡೆಸುವವರು ಹೊರದೇಶದಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ಫೈನಾನ್ಷಿಯಲ್ ಇಯರ್, ಒಂದು ವರ್ಷದಲ್ಲಿ ಸುಮಾರು 36 ಕೋಟಿ ರೂಪಾಯಿಗಳ ಸೈಬರ್ ಕ್ರೈಮ್ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ಸುಮಾರು 1,500 ಕೋಟಿ ರೂಪಾಯಿಯ ಪ್ರಕರಣ ದಾಖಲಾಗಿದೆ.
ಬರೀ 4 ತಿಂಗಳುಗಳಲ್ಲಿ ಒಂದು ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಿ 3,500 ಕೋಟಿ, UPಯಲ್ಲಿ 6,500 ಕೋಟಿ. ಇದು ಆ ರಾಜ್ಯದಲ್ಲಿ ಕಂಟ್ರೋಲ್ ಅಲ್ಲಿ ಇಲ್ಲ, ಈ ಜಿಲ್ಲೆಯಲ್ಲಿ ಕಂಟ್ರೋಲ್ ಅಲ್ಲಿ ಇಲ್ಲ, ಇದು ಕೇಂದ್ರ ಗೃಹ ಇಲಾಖೆ ಅಂಡರಲ್ಲೋ ಅಥವಾ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲೋ ಬರ್ತದೆ. ಅದನ್ನು ಸರಿಪಡಿಸುವಂತ ವ್ಯವಸ್ಥೆ ಮಾಡಬೇಕು. ಈಗ ನಾನು ಮೊನ್ನೆ ಯಾರೋ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ಸೆನ್ ಪೊಲೀಸರ ಹತ್ರ ಮಾತಾಡುವಂತ ಹೇಳ್ತಾ ಇದ್ರು. ಮೊದಲು ಮನೆಯಲ್ಲಿಂದ ಯಾರಾದ್ರೂ ದುಡ್ಡು ಕದ್ದಿಕೊಂಡು ಹೋದ್ರೆ ಅಟ್ಲೀಸ್ಟ್ CC ಕ್ಯಾಮರಾದಲ್ಲಾದ್ರೂ ಬರ್ತಾ ಇತ್ತು, ನಡ್ಕೊಂಡು ಹೋಗುವಾಗ ದಾರಿಯಲ್ಲಾದ್ರೂ ಕಾಣಿಸ್ತಾ ಇತ್ತು, ಅವ್ನ ಗಾಡಿ ಚಾರಗಳಾದ್ರೂ ಕಾಣಿಸ್ತಾ ಇತ್ತು. ಈಗ ಆನ್ಲೈನ್ ಅಲ್ಲಿ ಕದಿಮರ ಜಾಲ ಇಷ್ಟೊಂದಾಗಿದೆ, ಅವ್ರು ಯಾರಂತಾನೆ ಗೊತ್ತಾಗೋದಿಲ್ಲ, ಖಂಡಿತ ಅವ್ರು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಇದರಿಂದ ಬೇಸತ್ತು ಸುಸೈಡ್ ಮಾಡ್ಕೊಂಡಿದ್ದಾರೆ, ಎಷ್ಟೋ ಯುವಕರು, ಎಷ್ಟೋ ಫ್ಯಾಮಿಲಿಯ ಕುಟುಂಬಸ್ಥರು ಈ ಹಣವನ್ನು ಕಳ್ಕೊಂಡಿದ್ದಾರೆ, ಯಾರು ಹೊರಗಡೆ ಕಾಣೋದೇ ಇಲ್ಲ. ಇದು ಸೀರಿಯಸ್ ಇಶ್ಯೂ. ಇದ್ರ ಬಗ್ಗೆ ಏನಾಗಬೇಕು? ಒಂದು ಪ್ರಕರಣ ನಡೀತದೆ, ಈಗ ಕೊಟ್ಟೆಕಾರ ಪ್ರಕರಣ ಒಂದು ನಡೀತು, ಆನ್ಲೈನ್ ಪ್ರಕರಣ ಕೋಟಿಗಟ್ಟಲೆ, ಇದನ್ನ 30-40 ಕೋಟಿ ಜಿಲ್ಲೆಯಲ್ಲಿ ಒಂದು ವರ್ಷದಲ್ಲಿ ಪ್ರಕರಣ ದಾಖಲೆ. ಅದು ಎಷ್ಟು ಜನ? ಅದು 1930ಗೆ ಕಂಪ್ಲೇಂಟ್ ಮಾಡಿದವರ ಪ್ರಕರಣಗಳು. ಯಾರು ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಮಾಡಿದವರು, ಕಂಪ್ಲೇಂಟ್ ಮಾಡದಷ್ಟಿದೆ 10,000 20,000. ನಾನೊಂದು ಮೊನ್ನೊಂದು ಪ್ರಕರಣ ನಡೆದು ಒಬ್ಬರ ಅಕೌಂಟ್ ನಿಂದ 77 ಲಕ್ಷ, ಜಿಲ್ಲೆಯಲ್ಲಿ 6 ಕೋಟಿ ಒಬ್ಬ ವ್ಯಕ್ತಿಯಿಂದ ಪ್ರಕರಣ ದಾಖಲಾಗಿದೆ. ಅಂದ್ರೆ ಪ್ರಕರಣ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವ್ರು ಹೆದರ್ತಾರೆ. ವೈಟ್ ಮನಿ ಯಾವುದು ಇಲ್ಲಿಗಲ್ ಆಗಿ ಮನೆಯಲ್ಲಿ ಕ್ಯಾಶ್ ಇಟ್ಕೊಂಡು ಅದು ಕೊಟ್ಟದಲ್ಲ, ಅವರ ಬ್ಯಾಂಕ್ ನಲ್ಲಿ ದುಡಿದು ಸಂಬಳದಿಂದ ದುಡಿದು ಅದನ್ನು ಅಕೌಂಟ್ ಅಲ್ಲಿ ಇಟ್ಟಂತ ಹಣ. ಎಷ್ಟು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಇಂತಹ ಪ್ರಕರಣಗಳು ನಡೆದಂತ ಸಂದರ್ಭ ಯಾಕೆ ಆಗಬಾರ್ದು? ಯಾವ ರೀತಿ ನಮ್ಮ ಸೂಚನೆಗಳಿರ್ಬೇಕು, ಯಾವ ರೀತಿ ಭದ್ರತೆ ಹೆಚ್ಚಿಸಬೇಕು, ಯಾವ ರೀತಿ ಬ್ಯಾಂಕ್ಗೆ ಭದ್ರತೆ ಹೆಚ್ಚಿಸಬೇಕು. ಬ್ಯಾಂಕಿನ ಫಿಸಿಕಲ್ ಭದ್ರತೆಗಿಂತ ಹೆಚ್ಚಾಗಿ ಈಗ ಆನ್ಲೈನ್ ಯಾವುದು ನೆಟ್ವರ್ಕ್ ಸಿಸ್ಟಮ್ ಮೇಲೆ ಭದ್ರತೆಯನ್ನು ಹೆಚ್ಚಿಸುವಂತ ಕೆಲಸಗಳನ್ನು. ಅದರ ಬಗ್ಗೆ ಈಗ ಮೊನ್ನೆ ಅಸ್ಸಾಂನಲ್ಲಿ ನಡೆದಂತ ಒಂದು ಪ್ರಕರಣದಲ್ಲಿ ಒಬ್ಬ ಸುಪ್ರೀಂ ಕೋರ್ಟ್ಗೆ ಒಬ್ರು ಕೇಸನ್ನು ಹಾಕಿದ್ರು. ಅಂದ್ರೆ ಬ್ಯಾಂಕ್ ಜವಾಬ್ದಾರಿ ಅದನ್ನು ಪರ್ಟಿಕ್ಯುಲರ್ ಇಶ್ಯೂ ಮೇಲೆ ಹಾಕಿದ್ದಾರೆ, ಬಟ್ ಎಲ್ಲೋ ಅದನ್ನು ಸರಿಪಡಿಸುವಂತ ಕೆಲಸಗಳು ಆಗ್ಬೇಕು. ಆಗ ಜನರು ದುಡ್ಡನ್ನು ಕಳಿಸ್ಕೊಳ್ಳುವಂಥದ್ದು, ಹೆಚ್ಚು ಕಮ್ಮಿ ಆಗುವಂಥದ್ದು, ಸುಸೈಡ್ ಮಾಡುವಂಥದ್ದು ನಿಲ್ತದೆ. ಆ ಜವಾಬ್ದಾರಿಯನ್ನು ವಿಪಕ್ಷಗಳು ತಗೊಂಡು ಅಥವಾ ಆಡಳಿತ ಪಕ್ಷದವರು ತಗೊಂಡು ಚರ್ಚಿಸಿ ಮಾಡಿ, ಇದು ಚರ್ಚೆಗೆ ಅವಕಾಶ ಕೊಡಿದ್ರೆ ಇದು ಎಲ್ಲಾಗ್ತದೆ. ಅದಕ್ಕೆ ನಾನು ಹೇಳುವಂಥದ್ದು, ಈ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಅದು ರಾಜಕೀಯ ಬಳಸುವುದಕ್ಕಿಂತ ಹೆಚ್ಚಾಗಿ ಈ ಪ್ರಕರಣವನ್ನು ಮೈನಸ್ ಹೇಳುವುದಕ್ಕಿಂತ ಹೆಚ್ಚಾಗಿ ಪಾಸಿಟಿವ್ ಏನಾಗಬೇಕು ಅನ್ನೋದು ಹೇಳುವ ಬಗ್ಗೆ ಮಾತಾಡಿ ಅದಕ್ಕೆ ಒಂದು ಯಾವುದು ಸೊಲ್ಯೂಷನ್ ತರವಾಗಿ ಆಗ್ಬೇಕು ಅನ್ನೋದು ನಮ್ಮ ಒಂದು ಮೋರಿಗೂ ಕೂಡ ಪರ್ಮಿಷನ್. ಒಂದು ಸಣ್ಣ ಶ್ರದ್ಧಾಂಜಲಿ ಏನಂದ್ರೆ, ನಾನು ಪ್ರತಿ ಸತಿ ಡಿಬೇಟ್ನಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ಕಾಲ್ ಬರ್ತಿತ್ತು, ಅದು ಇವತ್ತು ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಇವತ್ತು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅಶೋಕ್ ಶೇಟ್ ಅಂತ, ಅವರಿಗೆ ಸಮಾಜ ಸುಧಾರಕರು ಕೂಡ ಬಹಳಷ್ಟು ಸಮಾಜದಲ್ಲಿ ಕೆಲಸ ಮಾಡಿರುವಂಥವರು. ಅವರಿಗೆ ಈ ಮೂಲಕ ಒಂದು ಕೊನೆಯಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇನೆ. ಹೌದು, ಅವರು ನಾನು 2013-14 ಅವಧಿಯಲ್ಲಿ ನಾನು ಅಕಾಡೆಮಿಯ ಕೊಂಕಣಿ ಸಾಹಿತ್ಯ ಅಕಾಡೆಮಿ ನಾನು ಸದಸ್ಯನಾಗಿದ್ದೆ. ಅದಕ್ಕಿಂತ ಹಿಂದಿನ ಅವಧಿಯಲ್ಲಿ ಅವರು ಕಾಸರಗೋಡು ಚಿನ್ನರವರು ಅಧ್ಯಕ್ಷರಿದ್ದಂತಹ ಸಂದರ್ಭದಲ್ಲಿ ಅವರು ಕೊಂಕಣಿ ಅಕಾಡೆಮಿ ಅವರು ಸಹ ಸದಸ್ಯರಾಗಿದ್ದರು. ನನಗೂ ಸಹ ಅವರು ನನಗೆ ಗೊತ್ತಿಲ್ಲ, ಈಗ ಹೇಳೋದ್ರಿಂದ ಗೊತ್ತಾಯಿತು, ಬಟ್ ಅವರು ಸಹ ಸದಸ್ಯರಾಗಿದ್ದರು. ಒಬ್ಬ ಒಳ್ಳೆಯ ವ್ಯಕ್ತಿ, ಅಶೋಕ್ ಶೇಟ್ ಜ್ಯುವೆಲರ್ಸ್ ಅಂತ ಒಂದು ಮಾಲಕ ಐಡಿಯಲ್ ಐಸ್ ಕ್ರೀಮ್ನ ಮುಂಭಾಗದಲ್ಲಿ. ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಪಕ್ಷದ ವತಿಯಿಂದ ಒಬ್ಬ ಒಳ್ಳೆ ಇದು ಕೊಂಕಣಿ ವರ್ಕರ್ ಆಗಿದ್ದು, ಕೊಂಕಣಿ ವರ್ಕರ್ ಸಮಾಜ ಸೇವೆಯಲ್ಲಿ ಮಾಡ್ತಾರೆ. ನಮಗೂ ಸಹ ನಮ್ಮ ಕಡೆಯಿಂದ ಸಹ ಅವರಿಗೆ ಒಂದು ಶ್ರದ್ಧಾಂಜಲಿ. ಖಂಡಿತ ಅತಿಥಿಗಳಾಗಿರ್ಬೋದು ಅಥವಾ ಅವರು ಹೇಳಿರುವಂಥ ಮಾಹಿತಿಯನ್ನು ಕೂಡ ಅವರು ಹೇಳಿಕೊಂಡ್ರು, ಅವರ ಪರಿಚಯವನ್ನು. ಸೊ ನಮ್ಮ ಟಿವಿಯ ಕಡೆಯಿಂದ ಮತ್ತು ಸಮಸ್ತ ವೀಕ್ಷಕರ ಪರವಾಗಿಯೂ ಕೂಡ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಕೂಡ ಮುಗಿಸ್ತಾ ಇದ್ವಿ. ಸೊ ಧನ್ಯವಾದಗಳು ಸರ್, 3 ಜನರಿಗೂ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಪ್ರಮುಖವಾಗಿ ನಮ್ಮ ಪ್ರಶ್ನೆಗಳಿದ್ದಂಥದ್ದಿಷ್ಟೇ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸುರಕ್ಷತೆ ವಿಚಾರದಲ್ಲಿ ಗೃಹ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಇನ್ನು ಮುಂದಿನ ಕ್ರಮಗಳನ್ನು ಬದಲಾವಣೆ ಮಾಡಿಕೊಳ್ಬೇಕು. ಅಂದರೆ ಬೇಡಿಕೆಗಳು ಇಷ್ಟೇ, ಯಾವುದೇ ಅಭಿವೃದ್ಧಿ ಮಾಡಿ ಅಥವಾ ಇಷ್ಟು ಅನುದಾನವನ್ನು ಹೊರಡಿಸಿ ಅಥವಾ ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಅಲ್ಲ. ಪ್ರಮುಖವಾಗಿ ಜೀವಿಸುವಂತಹ ಹಕ್ಕಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಅದನ್ನು ಒಂದು ಬಲಪಡಿಸಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನು ಧ್ವನಿ ಎತ್ತುವಂಥ ಪ್ರಯತ್ನಗಳಷ್ಟೇ. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ. ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest smart. Invest in Mangaluru. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್.
ಬೆಳಕಿನ ಸಂತೋಷ ಸದಾ ಇರಲಿ.